Belgaum Presidency Club presents S9 TV Kshetra Yatre, co-powered by Noorani Group of Companies, Phoenix Institute of Aviation and Hospitality ಮತ್ತು Urban Tech Computer Solutions and Services. ಅತಿ ಹೆಚ್ಚು ಅಂತರದಿಂದ ಆಯ್ಕೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ. BJP ಕಡ್ಡಾಯ. ಆದರೆ ಅವ್ರು ನಮ್ಮ ಇದು ಎಮ್ಕಲ್ಮಡಿ ಕ್ಷೇತ್ರದ ಶಾಸಕರು ಇದ್ದಾರಲ್ಲ, ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದರು. ಅವರು ಬೇರೆ ಯಾವುದು ಪಕ್ಷಕ್ಕೆ ನಿಂತರೂ ಮತ್ತು ನಾವು ಅವ್ರನ್ನ ಇಲ್ಲಿ ಇದು ನಮ್ಮ ಕ್ಷೇತ್ರದಿಂದ ಆರಿಸಿ ತೊಗೊಂಬರ್ತೇವೆ. ಅದು ನಮ್ದು ಒಂದಿದ್ದು. ನಾವಿವಾಗ ಬೆಳಗಾವಿ ಜಿಲ್ಲೆ ಯಮಕಂಡಮರಡಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರ ಅಭಿಪ್ರಾಯ ಯಾವ ಥರ ಇದೆ, ಈ ಕ್ಷೇತ್ರದ ಬಗ್ಗೆ ಸತತ 3 ಬಾರಿ ಆಯ್ಕೆಯಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ನೋಡ್ಕೊಂಬರೋಣ. ಏನು ಹೇಳ್ಬೇಕಂತ ಅನ್ನುವಂಥದ್ದು ಏನೋ ಬಾಕಿ ಅಂತೂ ಏನು ಉಳಿದಿಲ್ಲ. ನಮ್ಮ MLA ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು. ಅವಾಗ ಜನರ ಬಗ್ಗೆ ಕಾಳಜಿ ಭಯಂಕರ ವಹಿಸ್ತಾರೆ. ಆಮೇಲೆ ಎಲ್ಲ ರೈತರ ಬಗ್ಗೆನೂ ಕಾಳಜಿನೂ ಅತಿಶಯವಾಗಿ ಮಾಡ್ತಾವೆ. ಕೋವಿಡ್ದಾಗಂತೂ ಅವ್ರು ತಮ್ಮ ಸ್ವಂತ ಖರ್ಚಿನಲ್ಲಿ ಸತೀಶ್ ಫೌಂಡೇಶನ್ದಿಂದ ಸಾಕಷ್ಟು ಅವ್ರಿಗೆ ಕಿಟ್ಗಳನ್ನು ಕೊಟ್ಟಿದ್ರು. ತರಕಾರಿಗಳನ್ನು ತಾವೇ ಖರೀದಿ ಮಾಡಿ ಖುದ್ದಾಗಿ ಎಲ್ಲ ಅವನ್ನೆಲ್ಲ ತಮ್ಮ ಕೆಲಸದಿಂದ ಕೊಟ್ಟಿದ್ರು. ಅಲ್ಲ, ಈಗ ಏನೋ ಒಂದು ಅಪಪ್ರಚಾರ ಮಾಡ್ತಾಯಿದೆ. 2023 ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಮುಂದಿಟ್ಕೊಂಡು ಏನೋ ಒಂದು ಅಪಪ್ರಚಾರ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಅಪಪ್ರಚಾರ ಮಾಡೋದಂದ್ರೆ ಅವ್ರಿಗೆ ಸಹಜನೇ, ಅದೇನು ದೊಡ್ಡದಲ್ರಿ. ಯಾಕಂತಂದ್ರೆ ಅವರು ವಿರೋಧ ಪಕ್ಷದಾಗ ಇದಾರತ್ತಂದ್ರೆ ಅವ್ರು ಅಪಪ್ರಚಾರ ಮಾಡೋರು. ಅವ್ರಿಗೆ ಅದನ್ನು ಬಿಟ್ಟು ಮತ್ತು ಬೇರೆ ಏನು ಅಂತೂ ಗೊತ್ತೂ ಇಲ್ಲ. ಯಾಕಂತಂದ್ರೆ ಅವರೇ ಅಭಿವೃದ್ಧಿವಾದ ಕೆಲಸಗಳನ್ನು ಮಾಡಬೇಕಾಗಿದ್ದರೆ ಅವ್ರಿಗೆ ರಗಡಾಗ್ತಾ ಇದೆ. ಅವ್ರು ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ಇಲ್ಲಿ ಮಾಡಿದರೆ ತೋರಿಸ್ಕೊಡ್ಲಿ, ಅವಾಗ ನಾವು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ನಾವು ಒಪ್ಕೋತೀವಿ. ಅಲ್ರಿ, ಅಭಿವೃದ್ಧಿ ಕೆಲಸ ಸಾಕಷ್ಟು ಒಂದು ಹಳ್ಳಿಯಲ್ಲಿ ಜನರ ತಕ್ಕ ಹೋದ್ರೆ ಒಂದು ಹಳ್ಳಿ ಮುದುಕರು ಕೂಡ ಹೇಳ್ತಾರೆ, ಒಂದು ಹೆಣ್ಣು ಮಗಳು ಮುದುಕಿ ಕೂಡ ಹೇಳ್ತಾರೆ ಇವ್ರು ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಕೆಲಸ ಮಾಡಿದವರು ಅಥವಾ ಇಲ್ಲೋ ಅನ್ನೋಂಥದ್ದು ಬಗ್ಗೆ ಎಲ್ಲ ಜನ ಎಲ್ಲ ಹೇಳುತ್ತೆ. ಅವ್ರ ಅಪಪ್ರಚಾರ ಮಾಡೋದು ಅವ್ರ ಕೆಲಸ ಐತಿ, ಮತ್ತೇನು ಬೇರೆ ಏನಿಲ್ಲ. ಇವಾಗ ಭೇಟಿ ಅದು ಕೊಟ್ಟಿದ್ದಾರೆ, ನಿಮ್ಮ ಸಾಹುಕಾರ ಇಲ್ಲಿ ನಿಮ್ಮ ವ್ಯವಹಾರ ಸಿಗ್ತಾರೆ, ಬರ್ತಾರೆ ಸರ್. ಅವ್ರು 8 ದಿನ ಆಯಿತು 15 ದಿನ ಆಯಿತು ಒಮ್ಮೆ ಯಮಕನಮಡಿಗೆ ವಿಸಿಟ್ ಕೊಡ್ತಾರೆ. ಜನರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ತಾರೆ. ಅದಷ್ಟು ಮತ್ತು ನಮ್ಮನ್ನು ವಾರ್ಡ್ ಬೂತ್ ಲೀಡರ್ಗಳನ್ನು ಕೂಡಿಸ್ತಾರೆ. ಏನು ಮಾಡ್ತಾಯಿದ್ರಪ್ಪ ವಾರ್ಡ್ದಾಗ, ಏನು ಕೆಲಸ ಆಗಬೇಕೈತಿ, ಏನು ಕೆಲಸ ಬಾಕಿ ಉಳಿದವು, ಇವನ್ನೆಲ್ಲ ನಮ್ಮನ್ನೆಲ್ಲ ವಿಚಾರಣೆ ಮಾಡಿ ನಮಗೆ ಬೇಕಾದಷ್ಟು ಕೆಲಸಗಳನ್ನ ನಾವು ಹಾಕೋತೇವ್ರಿ. ಕೆಲವೊಬ್ರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವ್ರು ಯಾರಿಗೂ ಭೇಟಿ ಕೊಡಲ್ಲ. ಸಾಧ್ಯ ಇಲ್ಲ. ಯಾರು ಹೇಳಿದ್ರು ಅದು ಹಂಗೆಲ್ಲ ಸಾಧ್ಯ ಇಲ್ಲ ರೀ. ಇಲ್ಲಿದ್ರೆ ಅವರು ಒಂದು ದಾಖಲೆ ಮಾಡೋದು ಸಾಧ್ಯನೇ ಆಗ್ತಾಯಿಲ್ಲ ಸರ್. ಯಾಕಂತಂದ್ರೆ ಅವರು ಕ್ಷೇತ್ರದಲ್ಲಿ ಕಾಲು ಇಳಿದಂಥ ವ್ಯಕ್ತಿ ಆದರೂ ಭೀ ಕೂಡ ಆರಿಸಿ ಬಂದಿದ್ದಾರೆ. ಇಂಥ ಸಾಧನೆ ಮಾಡೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಇವ್ರು ಯಾರೋ ಅಪಪ್ರಚಾರ ಮಾಡೋರಿದ್ರು ಕೂಡ ಇದೊಂದು ಸಾಧನೆ ಮಾಡಂತಾರೆ. ಇದೇ ಟೈಮ್ ನೋಡು ನಾವು ನಮ್ಮ ಶಾಸಕರನ್ನ ಒಪ್ಪಿಸ್ತೇವೆ ಮತ್ತು ಅವ್ರನ್ನ ಮನ್ಯಾಗ ಕುಣಿಸ್ತೇವೆ ನಾವು. ಇದು ಸರಿಗೆ ನಾವು ಶಾಸಕರನ್ನ ಮನ್ಯಾಗ ಕುಣಿಸ್ತೇವೆ. ನಮ್ಮ ಕಾರ್ಯಕರ್ತರು ಅವ್ರು ಮಾಡ್ತಿರ್ತಾರೋ, ಅವ್ರ ಕಾರ್ಯಕರ್ತರು ಅವ್ರು ಮಾಡಲಿ. ಅವರು ಯಾವುದು ಪ್ರಚಾರಕ್ಕಂತ ಬರೋದಲ್ಲ, ಇವರೇ ನಮ್ಮ ಶಾಸಕರು ಬರೋದಿಲ್ಲ. ಅದು ನಮ್ಮ ಶಾಸಕರ ಮೇಲೆ ನಮಗೆ ಭರವಸೆ ಇದೆ ಮತ್ತು ಇದನ್ನು ಅವ್ರು ಮಾಡ್ಬೋದು ನಮ್ಮ ಶಾಸಕರಂತ ನಾವು ಅನ್ನಿಸ್ತೇವೆ. ಹಿಂದೂ ಮತ್ತು ಶಿವಾಜಿಯವ್ರ ವಿರೋಧಿಗಳು ಹಿಂದೂ ಅನ್ನೋದ್ರ ಬಗ್ಗೆ ಅದೇನಿಲ್ಲ. ಅವರೇನು ಶಾಸಕರು ಇತಿಹಾಸ ಬಗ್ಗೆ ಹೇಳಕ್ಕೆ ಹೋಗಿದ್ರು, ಅವ್ರು ಇತಿಹಾಸ ಹೇಳ್ತಾಯಿದ್ರು. ಇವರು ಅದನ್ನು ಬೇರೆಯನ್ನ ಡೈವರ್ಟ್ ಮಾಡಿದರು. ಇವರಿಗೆ ಬೇಕಾಗಿರೋದು ನೇವ ಕಾರಣ ಅಷ್ಟೆ, ಇವ್ರು ಬೇರೆ ಅಲ್ಲ. ಅವರು ನೋಡಲಿಲ್ಲ, ಇತಿಹಾಸ ಓದಿ ನೋಡಲಿ. ಇತಿಹಾಸ ನೋಡಿದ್ರೆ ಅದು ಗೊತ್ತಾಗೈತಿ, ಅದರ ಅರ್ಥ ಏನು ಅನ್ನೋದು ಗೊತ್ತಾಗೈತಲ್ಲ. ಶಾಸಕರು ಅವರು ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ, ಅಂಥವ್ರು ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು. ಯಾಕಂದ್ರೆ ಅವ್ರು ಹಾಗೆಲ್ಲ ಮಾತಾಡೋಕೆ ಸರಿ ಅನ್ಸಲ್ಲ. ಸುಮಾರು ಒಂದು 25,000 to 35,000 ಅಂತರದಿಂದ ನಮ್ಮ ಶಾಸಕರು ಈ ಸರಿ ಬರ್ತಾರೆ. ಯಾಕಂತಂದ್ರೆ ಅವ್ರು ಅಖಾಡಕ್ಕೆ ಇಳಿದ್ರೆ ಬಂದೇ ಬರ್ತಾರೆ 100%. ಲೋಕಲ್ ಶಾಸಕರ ಬಗ್ಗೆ ತಾವು ಏನು ಹೇಳ್ತೀರಿ? ಏನು ಸ್ವಲ್ಪ ಕೆಲಸ ಮಾಡ್ತಾರೆ ಶಾಸಕರು. ಸತತ 3 ವರ್ಷ ಎಲ್ಲ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯನೇ ಎಲ್ಲ ಏನು ಕೆಲಸ ಇದ್ರೂ ಕೆಲಸ ಮಾಡ್ತಾರೆ. ಹಿರಿಯರನ್ನು ಸ್ಮರಿಸ್ತಾರೆ, ಜನರನ್ನು ಅಡ್ಡಿಲ್ಲ. ಕ್ಷೇತ್ರದ ಶಾಸಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಈಗ 3 ಸಲ ಆಯ್ಕೆಯಾಗಿ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿದ್ದರು. ಮತ್ತು ಇನ್ನು 4ನೇ ಬಾರಿನೂ ಅತಿ ಹೆಚ್ಚು ಅಂತರದಿಂದ ಆಯ್ಕೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಅದರಂತೆ ಜನಕ್ಕೆ ಕೆಲಸನೂ ಮಾಡಿದರು. ಮತ್ತು ನಮ್ಮ ರಾಜ್ಯದಲ್ಲಿ ನಾವು ಟೋಟಲ್ ನೋಡ್ರೆ ನಮ್ಮ ಕ್ಷೇತ್ರ ಅಂತ ಅಭಿವೃದ್ಧಿ ಕೆಲಸ ಈಗಾಗಲೇ ನಮ್ಮ ಶಾಸಕರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದರು. ಆದರೆ ಸರ್ಕಾರ ಇರೋದು BJPದ. ಆದರೆ ನಾವು ಅಕ್ಕಪಕ್ಕದ BJP ಶಾಸಕರ ಏರಿಯಾದಲ್ಲೂ ಅಷ್ಟು ಕೆಲಸ ಆಗಿಲ್ಲ. ಆದರೆ ನಮ್ಮ ಯಮಕನಮಡಿ ಕ್ಷೇತ್ರದಾಗಲಿ ನಮ್ಮ ಊರುಗಳಾಗಲಿ ಹವ್ಯಾತವಾಗಿ 50, 60, 70 ಕೋಟಿ ಒಂದೊಂದು ಗ್ರಾಮಕ್ಕೆ ಅನುದಾನನ ಎಲ್ಲ ಇಲಾಖೆಯಿಂದ ಸಂಪೂರ್ಣ ತೊಗೊಂಡು ಬಂದ ಸಂಪೂರ್ಣ 80% ಅಂತ ಕಾಮಗಾರಿಯನ್ನು 15 ವರ್ಷದಲ್ಲಿ ಪೂರ್ಣಗೊಳಿಸಿದ್ದಾರೆ. ಕೇವಲ ಬರೀ 20% ಮಾತ್ರ ಕೆಲಸಗಳು ಉಳಿದ ಊರಾಗ ಅದನ್ನು ದೊಡ್ಡ ಪ್ರಮಾಣದಲ್ಲಿ
ಪಬ್ಲಿಸಿಟಿ ಮಾಡತ್ತಾರ ವಿರೋಧ ಪಕ್ಷದವರು. ಅದಕ್ಕಾಗಿ ಇನ್ನು ನಾವು ಹೇಳಕ್ಕೆ ಬಯಸ್ತು, ನಮ್ಮ ಗ್ರಾಮದಂತಾಗಲಿ ನಮ್ಮ ಕ್ಷೇತ್ರದಿಂದಾಗಲಿ 180% ಓಟ್ಗಳನ್ನು ತೊಗೊಂಡು ಕೆಲಸನೂ ಮಾಡಿ ಆಯ್ಕೆಯಾಗಿ ಮುಂದಿನ ನಿರ್ಮಾಣಕ್ಕೆ ಬರ್ತಾರಂತ ನಮ್ಮ ಆತ್ಮವಿಶ್ವಾಸ ನಮ್ಮ ಗ್ರಾಮದಿಂದ ನಾ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಚುನಾವಣೆಯಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನು ಪೂರೈಸಿರ? ಚುನಾವಣೆ ಕೊಟ್ಟಂಥ 80% ಆಶ್ವಾಸನೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಕೇವಲ 20% ಆಶ್ವಾಸನೆಗಳು ಅಷ್ಟೇ ಉಳಿದವಾರ. ಇನ್ನು ಬರುವ 5 ವರ್ಷದಲ್ಲಿ ಅದನ್ನು ನಾವು ಅಧಿಕಾರ ಕೊಟ್ಟು ಅಂದರೆ 100ಕ್ಕೆ 100 ನಮ್ಮ ಭಾಗದ ಎಂಕಮಡಿ ಎಲ್ಲ ಜನರ ಸಮಸ್ಯೆ ಆಗಲಿ, ಎಲ್ಲ ನೀರಾವರಿ ಸಮಸ್ಯೆ ಆಗಲಿ, ಕುಡಿ ನೀರಿನ ಸಮಸ್ಯೆ ಆಗಲಿ, ಕೆಲವೊಂದು ಗ್ರಾಮದ ಸೇತುವೆಗಳೇ ಆಗಲಿ, ಎಲ್ಲನೂ ಸಂಪೂರ್ಣ 80% ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಅದು ಕಾಂಗ್ರೆಸ್ ಶಾಸಕರಿದ್ದ. ಇನ್ನು ನಮ್ಮದೇ ಸರ್ಕಾರ ಇದ್ದರೆ 100ಕ್ಕೆ 100 ಆಗ್ತಿತ್ತು. ಆರ BJP ಸರ್ಕಾರ ಇರೋದ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿ ಕೆಲವೊಂದು ಕಾಮಗಾರಿಗಳು 20% ಕಾಮಗಾರಿಗಳು ಪ್ರಗತಿ ಇಲ್ಲದಾವು. ಆರ ಅನುದಾನ ಇಲ್ಲ, ಅದ್ರ ಸಂಬಂಧ ಸ್ವಲ್ಪ 20% ಕಾಮಗಾರಿ ಉಳಿದಾವು. ಇಷ್ಟ. ಸರ್ ನಾವು ನೋಡ್ರಿ, ನಾವು BJP ಕಡ್ಡಾಯ. ಆದರೆ ಅವ್ರು ನಮ್ಮ ಇದು ಎಮ್ಕಲ್ಮಡಿ ಕ್ಷೇತ್ರದ ಶಾಸಕರೇ ಇದ್ದಾರಲ್ಲ, ಅವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದರು. ಅವರು ಬೇರೆ ಯಾವುದು ಪಕ್ಷಕ್ಕೆ ನಿಂತರೂ ಮತ್ತು ನಾವು ಅವ್ರನ್ನ ಇಲ್ಲಿಂದ ಇದು ನಮ್ಮ ಕ್ಷೇತ್ರದಿಂದ ಆರಿಸಿ ತೊಗೊಂಬರ್ತು. ಅದು ನಮ್ದು ಒಂದು ಇದ್ದದ್ದು ಅಷ್ಟೇ. ಶಾಸಕರ ಬಗ್ಗೆ ತಾವೇನು? ಚಲೋ ಸರ, ಸಾವುಕಾರ ಅದೇ ಕೆಲಸ ಎಲ್ಲ ಮಾಡಿದಾರ. ಸಾವುಕಾರ ಒಟ್ಟು ಚಲೋ. ಸತೀಶ್ ಅಣ್ಣ ಅಂದರೆ ನಮಗೆ ಹೆಮ್ಮೆ ಇದೆ ಸರ್. ಅವ್ರು ಫುಲ್ ಕೆಲಸ ಮಾಡ್ತಾರೆ ಶಾಸಕರು, ಚೆನ್ನಾಗಿದೆ. ಕ್ಷೇತ್ರದ ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಪ್ರಯತ್ನದಿಂದ ಸುಮಾರು 8-9 ಕೋಟಿ ರೂಪಾಯಿ ಅನುದಾನದಲ್ಲಿ ವಿತ್ತ ಬ್ರಿಡ್ಜ್ ಮಾಡಿದರು. ಈ ಸುತ್ತಮುತ್ತ ಹಳ್ಳಿಯವರಿಗೆಲ್ಲರಿಗೆ ಭಾಳ ಅನಾನುಕೂಲ ಇತ್ತು. ಈಗ ಎಲ್ಲ ಉದ್ಯೋಗ ವ್ಯಾಪಾರಸ್ಥರಿಗೂ ಜನರಿಗೆ ತುಂಬ ಅನುಕೂಲ ಆಗಿದೆ, ವಿದ್ಯಾರ್ಥಿಗಳು ಅನುಕೂಲ ಆಗಿದೆ, ಮತ್ತು ಊರಾಗೆಲ್ಲ ಡೆವಲಪ್ಮೆಂಟ್ ಆಗಿದೆ. ಮತ್ತು ಆಗಬಾರ್ದಂಥ ಕನಸಿದು ಯಾರು ಅಂದರೆ ಹಿಂದೆ ಯಾರೂ ಇಂಥ ಕೆಲಸ ನೋಡಿಲ್ಲ. ಜನರ ಒಂದು ಸಮಸ್ಯೆ ಏನಿತ್ತು, ಎಲ್ಲರಿಗೂ ಇಂಥ ಬ್ರಿಡ್ಜ್ ಆಗ್ತಿತ್ತು ಇಲ್ಲೋ ಅನ್ನೋ ಮಂದಿಗೆ ಭಾಳ ಸಮಸ್ಯೆ ಕಾಡೋದಿತ್ತು. ಇದು ಬ್ರಿಡ್ಜ್ ಮಾಡಿದಾಗಿಂದ ಎಲ್ಲ ಜನರಿಗೆ ಅನುಕೂಲ ಆಗಿದೆ ಮತ್ತು ಊರಾಗೆಲ್ಲ ಡೆವಲಪ್ಮೆಂಟ್ ಆಗಿದೆ. ಮತ್ತು ಇಂಥ ಶಾಸಕರ ಸೇವೆಗೆ ನಾವು ಪುಣ್ಯ ಮಾಡಿದ್ದೇವೆ. ಮತ್ತು ಕೋವಿಡ್ನಲ್ಲಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿಯೋರು ಮತ್ತು ಕೋವಿಡ್ದಾಗ ತಮ್ಮ ಜೀವನ ಲೆಕ್ಸಿದೆ ಜನರಿಗೆಲ್ಲ ವ್ಯಾಕ್ಸಿನ್ ಹಂಚಿ ಮತ್ತು ಜನರಿಗೆಲ್ಲ ಸಮಸ್ಯೆಗಳು ಬಗೆಹರಿಸಿದರು. ಮತ್ತು ಪ್ರವಾಹ ಬಂದಾಗ ಎಲ್ಲ ಜನರನ್ನ ಇದರಲ್ಲಿ ಹಾಸ್ಟೆಲ್ನಲ್ಲಿ ಇರೋಕೆ ಅನುಕೂಲ ಮಾಡಿ, ಹೊತ್ಕೋರಕ್ಕೆ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ಯಾರು. ಸರ್ ತಮ್ಮ MLA ಬಗ್ಗೆ ತಾವೇನು ಹೇಳ್ತೀವಿ? ನಮ್ಮ MLA ಏನದಾರ ಸರ, ಯಾವುದು ಬೇಕಾದ ಒಂದು ಕಾರ್ಯಕ್ರಮ ಇರಲಿ, ಏನಾರ ಒಂದು ಊರಿಂದ ಗಟ್ರ ಆದ ಮತ್ತು ಬ್ರಿಡ್ಜ್ ವರ್ಕ್ ಭಾಳ ದಿವಸದಿಂದ ಪೆಂಡಿಂಗ್ ಐತ್ರಿ. ಬ್ರಿಡ್ಜ್ ಒಂದು ಮಾಡಿಕೊಟ್ಟಾರ್ರಿ. ಯಾವುದೂ ಒಂದು ಏನಾರ ಕಾರ್ಯ ಏನೂ ಒಂದು ಹೇಳ್ರೂ ಅದಕ್ಕೇನೂ ಇಲ್ಲ ಅನ್ನೋದಿಲ್ಲ ರೀ. ಬಂದು ಸ್ಪಂದಿಸ್ತಾರೆ ರೀ. ಚಲೋ ಅದಾರ MLA. ಅವ್ರಿಗೆ ಹಾಕವ್ರ ನಾವು ಹೊಟ್ರಿ ಯಾವಾಗೂ 2023ಕ್ಕೆ ಅವರೇ ಆಗಬೇಕು. ಹಾಂ, ಅವ್ರನ್ನ ಆರಿಸ್ತಾರ್ತವ್ರಿ. 100% ನಕ್ಕಿನ ರೀ ಇದು. ಬಿಗಿಲ್ಲ ಅದಕ್ಕಿಲ್ಲ. ನಾವು ಹೋಡ್ರಿ ಸತೀಶಣ್ಣ ಜಾರಕಿಹೊಳಿಗೆ ಆಕಾರನವ್ರು. ನನ್ನ ಮನ್ಯಾಗ 9 ಹೋಟೆಲ್ ಹೋಟೆಲ್ಲ ಅವ್ರಿಗೆ ನಮ್ಮ ಟೋಟಲ್ ಸರ್ಕಾರ ಜಾರಕಿಹೊಳಿಗೆ ಅವ್ರಿಗೆ ರೀ. ಯಾಕೆ ಹಾಕ್ಬೇಕು? ಅವ್ರಿಗೆ ಯಾಕೆ ಹಾಕ್ಬೇಕು? ಅವ್ರಿಗೆ ಹಾಕಬೇಕು. ಕೆಲಸ ಮಾಡಿದಾರಲ್ಲ, ನಮ್ಮ ಪಾಸಾಬ್ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡ್ತಾರೆ. ಈ ಗಟ್ರ ಪಟ್ರ ಯಾರು ಮಾಡಿರಲಿ, ಅವರ ಮಾಡ್ತಾ ಇದ್ದಾರಲ್ಲ. ಈಗ ರೋಡ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಾತ್ರೆ ಬಗ್ಗೆ ಭಾಳ ವಿಚಾರ ಮಾಡ್ತಾರು. ಅದೇ ಅವ್ರಿಗೆ ಅಂತಾರೆ ಓಟ್ ಹಾಕೋದಿಲ್ಲ. ಮತ್ತು ಅಂತಾರೆ ಓಟ್ ಹಾಕೋದು. ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲಪ್ಪ, ಮಾತಾಡ್ರಿ. ಸೌಕರ್ಯ ಬಗ್ಗೆ ನಮ್ಮಲ್ಲಿ ಈ ಊರಾಗ ಇದ್ದು ನೀರಿರವೆ, ಸೌಕರ್ಯ ಇಲ್ಲ, ಶೌಚಾಲಯ ಸೌಕರ್ಯ ಇರೋಕ್ಕಿಲ್ಲ. ಆಮೇಲೆ ರೋಡ್ ಯಾವುದು ಕ್ಲೀನ್ ಇರೋಕ್ಕಿಲ್ಲ. ಅವರು ಎಲ್ಲ ಬಂದು ತಾವೇ ಸ್ವತಃ ತಾವು ಮಾಡಿಸಿದ್ದಾರೆ. ಅವ್ರ ಬಗ್ಗೆ ನಮ್ಮಲ್ಲಿ ನನ್ನ ಮನೆಗೆ 15 ಓಟ್ 15 ಕಾಂಗ್ರೆಸ್ಸನ್ನು ಹಾಕ್ತೀನಿ. ಶಾಸಕರ ಬಗ್ಗೆ ತಾವೇನು ಹೇಳ್ತೀರಿ? ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಈಗ ನಿಮ್ಮ MLA ಅವರು. ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನು ಹೇಳೋಣ್ರಿ? ಹಾಂ, ಅವ್ರು ಮಾಡಿದ ಕೆಲಸ ಹೇಳ್ರಿ. ಅವ್ರು ಮಾಡಿದಾರೋ ಇಲ್ಲೋ? ಮಾಡಿದಾರಲ್ಲ, ಹಾಂ, ಕೆಲಸ ಮಾಡಿದಾರಲ್ಲ. ಹಾಂ, ಅವ್ರು ಮುಂದಿನ ಸಲ ಆರಿಸಿ ಬರಬೇಕು, ಬರಬಾರ್ದು? ಬರಬೇಕಲ್ಲ ಮತ್ತೆ. ಬರದಾಡ ಯಾವ್ದಕ್ಕೆ ಬರ್ಬೇಕು ಅವರು? ಏನು ಸಹಾಯ ಎಲ್ಲ ಹುಡುಗಳಿಗೆ ಪಡಿಗಳಿಗೆ ಸಹಾಯ ಆಗ್ತಾರೆ ಅನ್ನೋ ಸಂಬಂಧಕ್ಕೆ ಬರಬೇಕು. ಇಷ್ಟೆಲ್ಲ ಗೊತ್ತೇನೆ. ನಾವು ಓಡಾಡಬಾರ್ದು ಇವ್ರಿಗೆ. ಈ ರೋಡ್ ಅವನು ಎಷ್ಟು ಮಂದಿ ತಗಲಿದ್ದು ಅಗದಿ 2 ಸರಿ ಹಾಕಿದ್ರು ಹೆಣ್ಮಗ. ಇನ್ನೊಮ್ಮೆ ಅಗಡಿ ಮಾಡತ್ತಾನು. ಊರುಗಳ ನೀರ ನಿಧಿ ಅದೇನು ಸಮಸ್ಯೆ ಬರುವಂಥ ಚುನಾವಣೆ ಬರುವಂಥ ಚುನಾವಣೆ ಐತಿ. ಮುಂದೆ ಚುನಾವಣೆ ಬರೋದೈತ್ರಿ. ಅವರೇ ಬರಲ್ಲ, ಮತ್ತೆ ಬರ್ತಾನೆ.
ಅವ್ರದ್ದು ಬರಾಬರಿ ಐತ್ರಿ, ಎಲ್ಲ ಕೆಲಸ ಆಗೈತಿ, ಎಲ್ಲ ಮಾಡಿದಾರು. ಅವ್ರ ಮುಂದೆ ಕೂತ್ರು ಅವ್ರನ್ನ ತರ್ತವು, ಬರಾಬರಿ ಐತಿ. ಬರೋಬ್ಬರ ಐತ್ರಿ ಅವ್ರು ಹೇಳಿದ್ದೆಲ್ಲ. ಎಲ್ಲ ರೋಡನ್ನು ಮಾಡಿದಾರು, ಎಲ್ಲ ಊರಿಗೆ ನೀರು ಪೂರೈಕೆ ಮಾಡಿದಾರು, ಎಲ್ಲ ಕೆಲಸಗಳು ಅಭಿವೃದ್ಧಿ ಮಾಡತ್ತಾರು. ಬಟ್ ಮುಂದಿನ ಸಲನೂ ಅವ್ರದ್ದು ಐತಿ ಚಾನ್ಸ. ನಮ್ಮ ಶಾಸಕರು ಇವಾಗ 2008ಕ್ಕಿಂತ ಇವಾಗ ತುಂಬ ಇಂಪ್ರೂವ್ಮೆಂಟ್ ಇದೆ. ಮುಂದೆ ಅವರು ನೀರು, ಶಾಲಾ ಕಾಲೇಜು, ರೋಡು, ಗಟ್ರು ಎಲ್ಲ ಇಂಪ್ರೂವ್ಮೆಂಟ್ ಕೆಲಸ ಮಾಡಿದ್ದಾರೆ. ಮತ್ತು ಇವಾಗ ಈ ಸಲ 3000 ಲೀಡ್ಲೇ ಬರ್ತಾರೆ ಅಂತ ನಮ್ಗೆ ಅನಿಸ್ತದೆ. ಬಂದೇ ಬರ್ತಾರೆ. ನಾವು ಸತೀಶ್ ಸಾವ್ಕಾರ ಬರಬೇಕು. ಅಭಿವೃದ್ಧಿ ಕೆಲಸ ಭಾಳ ಮಾಡಿದಾರು, ಅವರೇ ಬರಬೇಕು. ಎಷ್ಟು ಅಂದ್ರೆ ಆರಿಸ್ತಿರ್ತೀರ? ಹಾಂ, ಓಟ್ ಎಷ್ಟು ಲೀಡ್ ಮಾಡ್ತೀರಿ ಸರಿ? ಈ ಸಲ ಒಂದು 20,000 ಮುಂದೆ ಲೀಡ್ ಆಗ್ಬೋದ್ರಲ್ಲ. ತುಂಬ ಒಳ್ಳೆಯವರು ಅದಾರು, ವರ್ಕರ್ ಅದಾರು, ತುಂಬ ಕೆಲಸ ಮಾಡಿದಾರು. ನಮ್ಮ ಭಾಗದಾಗ ಏನು ಬೇಕು ಎಲ್ಲರಿಗೂ ಜನರಿಗೆ ಒಳ್ಳೇದು ಮಾಡಿದಾರೆ ರೀ. ಸತತ 3 ಸಲ ಆರಿಸಿ ಬಂದಿದ್ದಾರೆ. 3 ಸಲ ಬಂದ ಕೆಲಸಗಳು ಏನಾರ ಪೆಂಡಿಂಗ್? ಏನಿಲ್ಲರಿ, ಎಲ್ಲ ಒಳ್ಳೇದಾಗೈತಿ ರೀ. ನೀವು ಭೇಟಿ ಹೋದಾಗ ಸಿಕ್ಕಿದಾರೆ. ತಮ್ಮ ಊರಿಗೆ ಭೇಟಿ ಕೊಟ್ಟಿದ್ದಾರೆ? ಭೇಟಿ ಕೊಟ್ಟಿದ್ದಾರೆ. ಮನಾರ್ ನಮ್ಮ ಮನೆಗೆ ಬಂದಾರೆ, ನಮ್ಮ ಮನೆ ತಾಕು ಬಂದಾರೆ. ನಾನು ಕಾನ್ವೆಂಟ್ಸಲ್ಲಿ ನಾನು ಚೇರ್ಮನ್ ಇದ್ದಾಗ ನಮ್ಗೆ ಹೆಲ್ಪು ಮಾಡಿದಾರೆ ರೀ. ನಮ್ಮ ಕಾನ್ವೆಂಟ್ ಸಾಲಿಗೆ 1 ಲಕ್ಷ ರೂಪಾಯಿ ಅವ್ರದ್ದು ಫಸ್ಟ್ ದೇಣಿಗೆ ಕೊಟ್ಟಾರನು ಅವರು. ನಮ್ಮ ಕ್ಷೇತ್ರದ ಎಲ್ಲ ಕೆಲಸ ಎಲ್ಲ ಮಾಡಿಕೊಡತ್ತಾರೆ. ನಮ್ಮ ಊರಾಗ ರೋಡ್ ಕೆಲಸ ಆಗಲಿ, ಏನಾಗಲಿ, ಗಟ್ರ ಕೆಲಸ ಆಗಲಿ, ಎಲ್ಲ ಕೆಲಸ ಮಾಡ್ತಾರೆ. ಎಲ್ಲ ಅನುಕೂಲ ಮಾಡ್ಯಾರ ರೀ, ಬಡವ್ರ ಬಗ್ಗರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಯಾರ. ಈ ಭಾಗದ ಶಾಸಕರ ಬಗ್ಗೆ ಸರ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ರೋಡ್ ಮಾಡಿದ್ದಾರೆ, ಮತ್ತು ರೈತರಿಗೆ ಹೆಲ್ಪ್ ಆಗೋಂಗೆ ಕೆರೆಗೆ ನೀರು ನಿಲ್ಲಿಸಿದ್ದಾರೆ, ಹೊಳಿಂದ ಪೈಪ್ಲೈನ್ ಹಾಕಿಬಿಟ್ಟಿದ್ದಾರೆ. ಮತ್ತು ಊರೊಳಗೆ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ. ಮತ್ತು ನಮ್ಮ SC ದಾರಿಗೆ ಬೋರ್ವೆಲ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. 2023 ಚುನಾವಣೆ ಬರ್ತಾ ಇದೆ. ಹ್ಞೂ ಸರ್. ಯಾವ ಥರ 2023ಕ್ಕೆ ಚುನಾವಣೆ ಬಂದ್ರೆ ನಾವು ನಮ್ಮ ಸತೀಶ್ ಸಾವ್ಕಾರ ಅಭಿಮಾನಿಗಳು, ಮತ್ತು ಅವ್ರಿಗೆ ನಾವು ಓಟ್ ಹಾಕ್ತೀವಿ ರೀ. ಯಾಕೆ ಹಾಕ್ಬೇಕು? ಅವ್ರಿಗೆ ಯಾಕೆ ಹಾಕ್ಬೇಕ್ರಿ ಸರ, ಅವರ ವ್ಯಕ್ತಿ ಚಲೋ ರೀ, ಮತ್ತು ಕೆಲಸ ಮಾಡೋವಂಥ ವ್ಯಕ್ತಿ ರೀ. ಮತ್ತು ಅದರಿಂದ ನಾವು ಸಾವ್ಕಾರ್ಗನೇ ಓಟ್ ಹಾಕ್ತೀವಿ. ಗಟಾರ್ ಮಾಡಿದಾರು, ಮತ್ತು ಹಿಂಗೆ ನೋಡಿ ಚಾವೆಗಳು ಮಾಡಿದಾರು. ಎಲ್ಲ ಊರಾಗ ಎಲ್ಲ ಕೆಲಸ ಮಾಡಿದಾರೆ ರೀ. ಕಲ್ಯಾಣ ಮಂಟಪ ಹೊಸ ಕಟ್ಟಿದಾರು, ಒಂದು ಓಣಿ ಬಿಡ್ದಾಗ ಕಾಂಕ್ರೀಟ್ ಆಗಿದಾವೆ ರೀ. ಎಲ್ಲ ಊರಾಗೆಲ್ಲ ಇದಾಗಿದಾವೆ. ತಮಗೆ ಯಾವಾಗ ಭೇಟಿ ಆಗಿದೆ? ಭೇಟಿ ಆಗ್ತಾರೆ ರೀ, ಬರ್ತಾರೆ, ಫಂಕ್ಷನ್ ಇಡ್ತಾರಲ್ಲ. ಊರಾಗ MLA ಅವ್ರು ಯಾವಾಗ ಭೇಟಿ ಆಗಿದ್ರಿ ನಿಮಗೆ? ಬಂದಿದ್ದು ನೋಡಪ್ಪ. ಹಾಂ ರೀ. ನಿಮ್ಗೆ ಅಲ್ಲಿ ಕೆಲಸ ಅದು ಮಾಡ್ಯಾರ? ಆಮೇಲೆ ನಿಮ್ಗೆ ಅದು ಈಗ ತಿಂಗಳ ಪೆನ್ಷನ್ ಬರ್ತದೆ, ಅದನ್ನೆಲ್ಲ ಕೊಡ್ಸ್ಯಾರ ರೀ? ಮಾಡಿದಾರೆ ನೋಡಿ. ಹಾಂ ರೀ. ಗಟ್ರ ರೀ? ಅದೇ ಗಟರ್ ಆತು, ರೋಡು ಆತು, ಎಲ್ಲ ಮಾಡಿದ್ರು. ನೀರಿನ ವ್ಯವಸ್ಥೆ ಐತ್ರಿ ನಿಮ್ಮ ಊರಾಗ? ನಮ್ದು ಏನಿಲ್ಲ ನೋಡಿ, ಭೂಮಿ ಮಾಡ್ಯಾರ್ರಿ. ನಮ್ಮ ಗಟರ್ ಮಾಡಿದಾರ, ರಸ್ತೆ ಮಾಡಿದಾರ, ಲೈಟ್ ಕಂಬ ಬಂದಾರ, ಬಾಯಿ ಜೊತೆ ಇದನ್ನ ಲೈನ್ ಕೊಟ್ಟಿದಾರ ರೀ. ಮತ್ತು ನಮಗೆ ಪಗಾರ ಆಗೈತಿ. ಅದು ಏನು ಸಾವುಕಾರಗಳು ಮಾಡಿದಾರೋ ಏನು ಮಾಡಿದಾರ ಗೊತ್ತಿಲ್ಲ, ತೊಗೊಂಡು ಮಾತ್ರ ಆಗೈತಿ ಮಾತ್ರ ಕರೆಕ್ಟ್. ನಾವು ಸಾವುಕಾರಗಳಿಗೆ ಹಾಕ್ತೀವ್ರಿ, ವರ್ಷ ಬಂದಾಗ ಅವ್ರಿಗೆ ಹಾಕಿದ್ವು. ಮತ್ತು ಇನ್ಯಾರು ಹಾಕೋನು, ಇನ್ಯಾರು ಬರ್ತಾರ ಇಲ್ಲಿ ಅವ್ರಿಗೆ. ನಾವು ಇಂದ್ರಾಗ ಇದೇನು ಐತಿಲ್ಲ ಬಂದ ಸೈತಿ ಸಾವುಕಾರಗಳಿಗೆ ಹಾಕ್ತೀವಿ ನಾವು ಕಾಯಿನ. ಎಲ್ಲೆಲ್ಲೂ ನಾವು ತೆಪ್ಸೋದಿಲ್ಲ. ಆ ಓಟ್ ಮಾತ್ರ ಮರಿದಿದ್ದಂಗೆ. ಇದು ಮಾತ್ರ ಕರೆ ಸತ್ಯದ ಮಾತು ನಮ್ಮ. ಇಲ್ಲ, ಇದನ್ನು ಗಟಾರು ಮಾಡಿದಾರ, ಮುಂದೆ ಪೈಪ್ಲ ಇದು ನೀರಿನ ಬೋರ್ ಇದನ್ನು ಹಾಕ್ಸಿದಾರ, ಮತ್ತು ಬಾಗಿ ಜೊತೆ ಲೈಟು ಬಂದಾವ, ಮತ್ತು ಈ ಪಗಾರು ಮಾಡಿದಾರ. ಮತ್ತು ಅವ್ರು ಮಾಡಿದಾರ ಅಂತ ಗೊತ್ತಾ, ಇವ್ರು ಮಾಡಿದಾರ ಅಂತ ಗೊತ್ತಾ, ಎಲ್ಲ ಒಟ್ಟು ತಗೋರತ್ತೇವೆ ನೋಡಪ್ಪ. ಫಲಾಟ ಇಲ್ಲ ನೋಡಿ, ನಮಗೆ ಫಲಾಟ್ಗಳು ಹಾಕ್ಯಲ್ಲ. ದಾಖಲ್ಲ ಚಲೋ ಮಾಡಿದಾರ ಅನ್ಬೇಕ್ರೆ, ಕೆಟ್ಟ ಮಾಡಿದಾರ ಚಲೋ ಮಾಡ್ಯಾರ. ಚುನಾವಣೆ ಬರ್ತಾ ಇದೆ. ಬಂದ ನಂತರ ಅಭಿವೃದ್ಧಿ ರಗಡಪರ ಎಲ್ಲ ರಸ್ತಾನು, ಸರ್ಕಾರಿ ದವಾಖಾನೆಯನ್ನು,
ಮತ್ತು ರಸ್ತೆ ಈ ಹಳ್ಳಕ್ಕೆ ಬ್ರಿಡ್ಜನ್ನು 3 ಮಾಡಿದ್ದಾರೆ. ಅವರು ಬಂದಾಗಿನ ಕೆಲಸ ಏನು ಕಡಿಮೆ ಇಲ್ಲ. ಅಭಿವೃದ್ಧಿ ರಗಡಾಗಿದೆ, ರಗಡ ರಸ್ತೆ ಆಗಿದಾವೆ, ರಗಡ ಚರಂಡಿ ಆಗಿದಾವೆ ರೀ. ಅವರಲ್ಲಿ ಅವ್ರು ಮತ್ತು ಇನ್ನೂ ಎಷ್ಟು ಸಲ ಕೂತ್ರೂ ಅವ್ರು ಆರಿಸಿ ಬರ್ತಾರೆ. ಅವ್ರದ್ದೇನು ಆರಿಸಿ ಬರೋ ಹಂಗೆ ಏನು ಇದಿಲ್ಲ. ಅವರಲ್ಲಿ ಹಂಗೆ ಸಾಮರ್ಥ್ಯ ಇಡೀ ಇಸ್ಲಾಂಪುರದಾಗ ಕಾರ್ಯಕರ್ತರನ್ನ ಎಲ್ಲರನ್ನೂ ಸಮಾನವಾಗಿ ಜಕ್ಕೊಂಡು ಹೋಗ್ತಾರೆ. ಯಾರ್ದು ಅಭ್ಯಂತರ ಇಲ್ಲ ಅಂತ ನಮ್ಮದು ಬೈಕೆ ನೋಡ್ರಿ. ಅವರ ಮೊದಲೇ ಈ ರೋಡ್ ಆಗಲಿ, ಈ ದವಾಖಾನಿಗೆ ಆಗಲಿ ಇವೆಲ್ಲ ಕೆಲಸ ಮಾಡಿದಾರೆ ಅವರು. ಅವರಂಥ ಉತ್ತಮ ವ್ಯಕ್ತಿ ಇಲ್ಲಿ ಈ ಕ್ಷೇತ್ರಕ್ಕೆ ಇನ್ನೊಬ್ಬರ ಯಾರೂ ಬರಂಗಿಲ್ಲ ರೀ. ಹೆಲ್ಪ್ ಐತ್ರಿ ಅವರಿಗೆ ಒಂದು ಅಪವಾದನೆ ಬರ್ತಾ ಇದೆ. ಕೆಲಸ ಅವರ ಮಾಡಿದ್ದಾರೆ. ಅವರಿಂದನೇ ಒಟ್ಟು 2023 ಚುನಾವಣೆ ಬರ್ತಾ ಇದೆ, ಬರೋದಿದ್ದಿಲ್ಲ. ಸರಿ ಜಾರಕಿಹೊಳಿ ಬಿಟ್ಟು ಬೇರೆ ಕಡೆ ಇಲ್ಲಿ ಏನು ಮಾಡೋದು. ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಸೌಕರ್ಯ ನೀವು ಮಾಡೋದು? ಹಾಂ, ನಮ್ಮ ಸೌಕರ್ಯ. ಓಕೆ. ನಮ್ಮ ಶಾಸಕರಾದಂಥ ಸತೀಶನ ಜಾರಕಿಹೊಳಿ ಈ ಕ್ಷೇತ್ರದ MLA ಇದ್ದಾರೆ. ಡೆವಲಪ್ಮೆಂಟ್ ಅಂದರೆ 2ನೇ ಹೆಸರು ಸತೀಶನ ಜಾರಕಿಹೊಳಿ. ಯಾಕಂದರೆ ಏನಾಗಿದೆ, ಈಗ ಎಲ್ಲ ನಮ್ಮ ಕ್ಷೇತ್ರ ನೋಡಿದರೆ ಯಮಕಲಮಂಡಿ ಕ್ಷೇತ್ರ ನಮ್ಮ ಸಾವುಕಾರು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಯಾವ್ದು ರೋಡ್ ಆಗಲಿ, ಈ ನಮ್ಮ ಕಾಕ್ತಿ ಭಾಗದಲ್ಲಿ ಅವರು ಬಾಂಧನ್ನು ಕಟ್ಟಿದ್ದಾರೆ, ರೈತರಿಗೆಲ್ಲ ಅನುಕೂಲ ಆಗಿದೆ. ಆಮೇಲೆ ಇಲ್ಲಿ ರೋಡ್ ಅಂದರೆ ಕಡೋಲಿ ರೋಡ್ ಆಗಲಿ, ನಮ್ಮ ಗೊಂಡವಾಡ ರೋಡ್ ಆಗಲಿ, ಆ ಥರ ಎಲ್ಲ ನಮ್ಮ ರೈತರಿಗೆ ರೈತರು ಬರುವಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಹಲವಾರು ಕೆಲಸಗಳು ಬಾಕಿ ಇದೆ, ಅದು ಮಾಡ್ತಾಯಿದ್ದಾರೆ. ನರೇಗಾದಲ್ಲಿ ಕೂಡ ನಾವು ಕೆಲಸ ಮಾಡ್ತೇವೆ. ಸತೀಶನ ಜಾರಕಿಹೊಳಿ ನೇತೃತ್ವದಲ್ಲೇ ನಾವು ಇನ್ನೂ PRD ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ರೋಡದು ಆಗೋದಿದೆ. ಮತ್ತು ನಮ್ಮ ಊರದ ಒಂದು ಕೆರೆ ಇದೆ, ಅಂದರೆ ಒಂದು ನಾಲಾ ಟೈಪ್ ಇದೆ. ನಾಲಾ ಅದರಿಂದ ನಮ್ಮ ಊರಿಗೆ ಅದು ನೀರು ಎಲ್ಲ ಹೊಲದಲ್ಲಿ ಹೋಗ್ತಾ ಇದೆ. ಅದು ಎಲ್ಲ ಕೂಡ ಒಂದು ಯೋಜನೆ ಮಾಡಿ ಅದು ಶೀಘ್ರದಲ್ಲೇ ಕೆಲಸ ಮಾಡೋದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅನ್ನಾರು. ಸತೀಶನ ಜಾರಕಿಹೊಳಿ ಯಾವುದೂ ಜಾತಿ ಪಾದ ಯಾವಾಗೂ ನೋಡೋದಿಲ್ಲ. ಅವರು ಈಗ ನೋಡಿದರೆ ಈಗಲೇ ನಮ್ಮ ಭಾಗದ ಹೊನಗಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ದೇಣಿಗೆಯನ್ನು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆ ಥರ ಏನಾದರೆ ಇದಾದರೆ ಆ ಥರ ದೇಣಿಗೆಯನ್ನು ಕೊಡ್ತಿರಕ್ಕಿಲ್ಲ. ಮತ್ತು ಈ ನಮ್ಮ ಭಾಗದ ಮರಾಠಿ ಉಪಾಧ್ಯಕ್ಷರಾದಂಥ ಕಟಾಂಬ್ಳೆನೇ ಆಯ್ಕೆ ಮಾಡಿದ್ದಾರೆ. ಮತ್ತು ಈಗ ನೋಡಿದರೆ ನಮ್ಮ ಕಾರ್ಪೊರೇಷನ್ದಲ್ಲಿ 3 ಟೈಮ್ ನಾವು ಮೇಯರು ಮರಾಠಿದರೇ ಆಗಿದ್ದಾರೆ. ಆ ಥರ ಜಾತಿ ಅದು ಏನು ನಮ್ಮ ಸತೀಶನ ಜಾರಕಿಹೊಳಿ ಯಾವಾಗ ಮಾಡೇ ಇಲ್ಲ, ಮುಂದೆ ಮಾಡೋದು ಇಲ್ಲ. ಸತೀಶಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಐತಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಅವ್ರು ಯಾವುದೂ ಜಾತಿ ಧರ್ಮ ಬಗ್ಗೆ ಭೇದ ಭಾವ ಮಾಡಿಲ್ಲ. ನಮ್ಮ ರೈತರ ಪರವಾಗಿ, ಮರಾಠಿ ರೈತರು ಅದಾರ ಇಲ್ಲಿ ಎಲ್ಲ, ಅವ್ರ ಪರವಾಗಿ ಹಾದಿ ಮಾಡಿಕೊಟ್ಟಿದ್ದರು. ಮತ್ತೇನೂ ಇರಲಿ, ಇಲ್ಲಿ ನಮ್ಮ ಕುಸ್ತಿ ಪೈಲ್ವಾನ್ಗೆ ಯಾವಾಗೂ ಅವ್ರು ನ್ಯಾಷನಲ್ ಲೆವೆಲ್ದಾಗ ಸೆಲೆಕ್ಟ್ ಆದಾಗ ಅವ್ರು ಕರ್ಕೊಂಡು ಹೋದಾಗ ಅವ್ರು ಬಹುಮಾನ ಕೊಟ್ಟು ಅವ್ರದ್ದೆಲ್ಲ ಖರ್ಚು ನೋಡುವಂಥ ಮಾಡಿ ಅವ್ರು ಗೌರವಿಸಿದ್ದರು. ಮತ್ತು ಯಾವುದೂ ಬಡವ ಮನಿತಾನ ಇರಲಿ, ಅವ್ರಿಗೇನಾದರೂ ಹೆಲ್ಪ್ ಕೇಳಕ್ಕೆ ಹೋದರೆ ಅವರು ಮಾಡ್ತಾರೆ. ಮತ್ತು ನಮ್ಮದು ಯಾವುದೂ ಕೆಲಸ ಇಲ್ಲೇ ತಡೆ ಹಿಡಿಯೋದಿಲ್ಲ. ಅವ್ರ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಐತಿ. 2023 ಚುನಾವಣೆ ಬರ್ತಾರೆ. ಅದೇ ಅದಕ್ಕೆ ನಮ್ಮ ಬೇರೆ ಏನು ವಿಷಯನೇ ಇಲ್ಲ, ಅವರೇ ಬರೋದಿಲ್ಲ. ಯಾಕಂದರೆ ನಮ್ಮ ಭಾಗದಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸ ನೋಡಿ ಮಂದಿ ಅವ್ರಿಗೆ ಓಟ್ ಹಾಕ್ತಾರೆ. ಮತ್ತು ಬಾಕಿ ಏನು ವಿಷಯನೇ ಇಲ್ಲ, ಬಾಕಿ ಪಕ್ಷದ ಏನು ವಿಷಯನೆಲ್ಲ ಬರೀ ಹವಾ ಐತಿ. ಆಗೋದು ಬರೀ ಸತೀಶಣ್ಣ ಅವರು ಆಗೋದು. ನಮ್ಮ ಕ್ಷೇತ್ರದ ಸತೀಶಣ್ಣ ಜಾರಕಿಹೊಳಿ ಶಾಸಕರಿದ್ದಾರೆ. ಮತ್ತು ನಾವು ಅಭಿವೃದ್ಧಿ ಕೆಲಸ ಪ್ರಕಾರ ನೋಡ್ಬೇಕಂತಂದ್ರೆ ಇನ್ನೂವರೆಗೆ ನಮ್ಮ ಕ್ಷೇತ್ರದ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳು ಆಗ್ಯಾವ. ಇಲ್ಲಿ ಯಾವ ಪೆಂಡಿಂಗ್ ಅಂತೇಳಿ ಯಾವುದೂ ಇಲ್ಲ. ವೈಯಕ್ತಿಕ ಆಗಲಿ ಯಾವುದೇ ಜಾತಿ ಧರ್ಮವನ್ನು ನೋಡಲಾರ್ದ ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟು ಕೂಡಿಸಿ ಮಾಡೋರು ಏಕೈಕ ರಾಜಕಾರಣಿ ಅಂತಂದ್ರೆ ಅವ್ರು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅಂತ ಉದಾಹರಣೆಯಾಗಿ ತೊಗೋಬೋದು. ಈಗ 2023 ಚುನಾವಣೆ ಬರ್ತಾರೆ. 2023 ಚುನಾವಣೆಗಂತೂ ನಮ್ಮ ಸಾವುಕಾರ ಅಂತೂ ಗೆದ್ದೇ ಗೆಲ್ತಾರೆ. ಅದರಾಗಂತೂ ಎರಡನೇ ಮಾತಿಲ್ಲ. ನಾವು ಸತತ ಪ್ರಯತ್ನ ನಡೆಸಿದ್ದೀವಿ. ಸೊ ಅವರೇ ಬರ್ತಾರೆ, ಅವ್ರು ಬಿಟ್ಟಂತೂ ಯಾರು ಬರೋಕ್ಕಾಗಂಗಿಲ್ಲ. ಇಲ್ಲಿ ಅವ್ರು ಬಂದಾಗಿಂದ ಇಲ್ಲಿ ಅಭಿವೃದ್ಧಿ ಜಾಸ್ತಿ ಆಗಿದ್ದಾರೆ. ಅವರು ಇನ್ನೂ ಬರ್ತಾ ಇದ್ದರೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಇಲ್ಲಿ ಕ್ಷೇತ್ರ ಉಳಿಬೇಕಾರೆ ಅವರು ಮತ್ತೆ ಸಾವುಕಾರ ಎಲ್ಲ ಚಲೋ ಮಾಡತ್ತಾರ್ರಿ. ಸಾವುಕಾರ ಅನ್ನರ್ಲ ಸಾವುಕಾರಿಗೆ ಯಾಕೆ ಹಾಕ್ಬೇಕ್ರಿ? ಅವ್ರು ಚಲೋ ಮಾಡತ್ತಾರ ಅಂತ ಅವ್ರಿಗೆ ಹಾಕೋದ್ರಿ. ಬಗ್ಗೆ ತಾವು ಏನು ಹೇಳ್ತೀರಿ? ನಮ್ಮ ಸಾವುಕಾರ ಬಗ್ಗೆ ನಾವು ಹೆಮ್ಮೆ ಮಾಡ್ತೇವೆ ರೀ. ಭಾಳ ಒಳ್ಳೆ ಕೆಲಸ ಮಾಡಿದಾರೆ ರೀ.
ಯಮಕಲ್ಮಂಡಿ ಕ್ಷೇತ್ರದಾಗ ರೀ ಈಗ ನಾವು ಮತ್ತೊಂದು ಸಲ ಅವ್ರನ್ನ ಮತ್ತೆ ಆರಿಸ್ತಾ ಅವ್ರದೇವು ರೀ ಹೌದು ಸಾವುಕಾರ ಅಂತಾರೆ ಅವ್ರಿಗೆ. ಕ್ಷೇತ್ರದ MLA ಬಗ್ಗೆ ತಾವೇನು? ಸತೀಶಣ್ಣ ಜಾರಕಿಹೊಳಿ ಈ ಸಲ ಮುಖ್ಯಮಂತ್ರಿ ಮಾಡ್ತವ್ರು ಅವರು. ಅಭಿವೃದ್ಧಿ ಅದು ಏನು ಪೂರಾ ಎಲ್ಲ ಏನೂ ಇದಾಗಿಲ್ಲ, ಒಳ್ಳೇದು ಮಾಡಿ. 23 ಗ್ರಾಮದಲ್ಲಿ ಏನೇನು ಸೌಲಭ್ಯ ಮಾಡ್ಯಾರ? ರಸ್ತೆ ಕಟ್ಟಡ ನೀರು ಗೀರು ಎಲ್ಲ ಸೌಲಭ್ಯ ಐತಿ. ಸುವರ್ಣ ಸೌಧ ಮತ್ತೇನು ಮಾಡ್ಯಾರ? ಎಲ್ಲ ಲೈಟ್ ಗೀಟ್ ಏನೂ ತೊಂದರೆ ಇಲ್ಲ ರೀ, ಎಲ್ಲ ಒಳ್ಳೇದು ಮಾಡಿ. 2023 ಚುನಾವಣೆ ಬರ್ತಾ ಇದೆ. ಹೌದು ಸರ್. ಯಾವ ಥರ ಎಲೆಕ್ಷನ್? ಹೈಕಮಾಂಡ್ ಈ ಥರಲ್ಲೇ ತೊಗೊಂಬರ್ತಾವ್ರು ಲೀಡ್. ಕ್ಷೇತ್ರದ MLA ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ನಮ್ಮ ಕ್ಷೇತ್ರದ MLA ಹೊಸಮಂಟಪುರ ಗ್ರಾಮದಲ್ಲಿ ಮೊದಲಿಗೆ ಸ್ಕೂಲ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅವರ ಸ್ಕೂಲ್ ಎಲ್ಲ ಇಡೀ ಕರ್ನಾಟಕ ಬಂದಂತ ಮಾಡುವಂಥ ಕ್ಷೇತ್ರ ಮಾಡ್ಯಾರ ನಮಗೆ ಸ್ಕೂಲ್ಗೆ. ಮತ್ತು ಅಭಿವೃದ್ಧಿ ಆದ ರಸ್ತೆ ಆತ್ರಿ, ಕುಡಿಯುವ ನೀರಿನ ವ್ಯವಸ್ಥೆ ಆತ್ರಿ. ನಮಗೆಲ್ಲ ಈಗ 15 ವರ್ಷದಾಗ ನಮ್ಮ ಮಾಧುರಿ ಕ್ಷೇತ್ರ, ಯಮಕಮಡಿ ಕ್ಷೇತ್ರ ಮಾಧುರಿ ಕ್ಷೇತ್ರ ಮಾಡಿದ್ದಾರೆ. ಈ ಸಲ ನಾವು 224 MLA ಒಳಗೆ ರೀ ನಮ್ಮ ಸತೀಶ್ ಸಾಗವಾರ ಈ ಸಲ ನಾವು ಅತಿ ಹೆಚ್ಚಿನ ಮತದಾನ ತಂದಾಗ ನಮ್ಮ ರಾಜ್ಯದ ಭಾವಿ ಮುಖ್ಯಮಂತ್ರಿ ಮಾಡ್ಬೇಕಂತ ನಮ್ಗೆ ಆಚರಿಸಿರೋದು ಅದು ಒಂದೇ ರೀ. ತಾವೇನು ಹೇಳಕ್ಕೆ ಬಯಸ್ತೀರಿ? MLA ಅವರೇ ದಗದ ನಮ್ಮ ಇದ್ರು ಚಲೋ ಮಾಡಿದಾರೆ ರೀ. ಮತ್ತು ಏನೆಲ್ಲ ನಮ್ಗೆ ಸೌಕರ್ಯದ ಮಾಡಿ ಕೊಟ್ಟಾರ ರೀ. ನಮ್ಮದು ಸಮುದಾಯ ಕಟ್ಟ್ಯಾರ ರೀ. ಮತ್ತು ಏನು ರೋಡ್ದ ಆ ಥರ ಈ ಥರದ ಎಲ್ಲ ದಗದ ಮಾಡಿದಾರೆ ರೀ. ನಿಮ್ಮ ಊರಿಗೆ ಯಾವಾಗ ಭೇಟಿ ಕೊಟ್ಟಾರ್ರಿ? ಭೇಟಿ ಬರ್ತಾರೆ ರೀ. ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಯಾವಾಗಲೇ ಬಂದು ಭೇಟಿ ಆಗ್ತಾರೆ ರೀ. ನಿಮಗೆ ಯಾವಾಗ ಸಿಕ್ಕಾರ್ರಿ? ಸಿಗ್ತಾರೆ. ನಾವು ಮಾತಾಡ್ತೀವಿ ಅವ್ರ ಹಿಂಬಾಲ ಎಲ್ಲ ನಮ್ಮ ಸಮಾಜದಾರೆಲ್ಲ ಕೂಡಿ ಮಾತಾಡ್ತೀವಿ. ಅವ್ರಿಗೆ ಎಲ್ಲರಿಗೂ ನಾವು ಅಲ್ಲ, ನಿಮ್ಮ ವೈಯಕ್ತಿಕ ಕೆಲಸಗಳೆಲ್ಲ ಮಾಡಿದಾರೆ? ಮಾಡಿದಾರೆ ರೀ. 2023 ಚುನಾವಣೆ ಬರದಿದ್ರಿ? ರೀ. ಅವಾಗ ಏನು ಮಾಡ್ಯಾರ? ಚುನಾವಣೆ ನಾವು ಅವ್ರ ನಿತ್ರ ಅವ್ರಿಗೆ ನಾವು ಸಂಭ್ರಮ ಮಾಡೋರು ರೀ. ಓಕೆ, ಥ್ಯಾಂಕ್ ಯು. ಯಾವಾಗ ಭೇಟಿ ಆಗಿದೆ? ಅವರಿಂದ ರಗಡ ಅಭಿವೃದ್ಧಿ ಆಗಿದಾವೆ. ಅವರ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರ ಆರಿಸಿ ಬರ್ಬೇಕು, ಅವ್ರು ಬರಬೇಕಂತ ನಾವು ಬಯಸ್ತೇವೆ. ಮಾಡ್ತಾ ಇದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಈಗ ಚಲೋ ಒಳ್ಳೆ ಅಭಿವೃದ್ಧಿ ಆಗ್ಯಾವ್ರಿ? ಆಗಿದೆ. ಅಭಿವೃದ್ಧಿ ಕೆಲಸ ಜೋರಿದೆ, ಹಾಗೇನಿದೆ ಎಲ್ಲ ಮಾಡ್ತಾ ಇದ್ದಾರೆ. 2023 ಚುನಾವಣೆ ಬರೋದು? ಹೌದು. ಅವಾಗೇನು ಸತೀಶ್ ಜಾರಕಿಹೊಳಿ ಇದು ಮಾಡ್ತೀರಾ? ಹೆಂಗೆ ಏನು? ಅವ್ರಿಗೆ ಸಪೋರ್ಟ್ ಇದೆ ಎಲ್ಲ. ನಮ್ಮದು ಪೂರಾ ಎಲ್ಲ ಸಪೋರ್ಟ್ ಅವ್ರದ್ದೇ ಇತ್ತು. ಅವ್ರನ್ನ ಬಿಟ್ಟು ನಾವು ಒಟ್ಟೇ ಇಲ್ಲ. ನಮ್ಮದು ಹೋಟಿಂಗ್ ಎಲ್ಲ ಅವ್ರಿಗೆ ಸತೀಶ್ ಸಾಗವಾರ ಅವ್ರಿಗೆ ಹಾಕಬೇಕು ರೀ. ಅವ್ರಿಗೆ ನಮ್ಮ ಚಂದ ಎಲ್ಲ ನಮ್ಗೆ ಎಲ್ಲ ಬೆಂಬಲ ಮಾಡಿದ್ದಾರೆ. ಎಲ್ಲ ನಮ್ಗೆ ಚಲೋ ಮಾಡಿದ್ದಾರೆ ರೀ. ಯಾವುದಕ್ಕೂ ತೊಂದರೆ ಇಲ್ಲ, ನಮ್ಗೆ ಏನೂ ತೊಂದರೆ ಇಲ್ಲ. ನಾವು ಸರಿಯಂಗೆ ನಮ್ಮ ಕಣ್ಣು ಐತೆ ಅವ್ರದ. ಒಂದು ನೋಡ್ಕೊತ ಮಾಡ್ಕೊತ ಬಂದಾರೆ ಸರ್ ಅವರು. ಕೊಟ್ಟಾರೆ ಭೇಟಿ ಕೊಟ್ಟಾರೆ. ನಾವು ಸತೀಶ್ ಜಾರಕಿಹೊಳಿ ಸಾವುಕಾರಿಗೆ ಸಪೋರ್ಟ್ ಅದ್ರಿ. ನಾವು ಅವ್ರಿಗೆ ನಾವು ಓಟ ಪಾಡ ಎಲ್ಲ ಹಾಕ್ತೀವಿ ರೀ. ಅವ್ರು ಚಲೋ ಮನುಷ್ಯರಿಗಿರೋ ಕೆಲಸ ಮಾಡ್ತಾರೆ ರೀ. ಅಭಿವೃದ್ಧಿ ಅಧಿಕಾರ ಅದಾರು. ರೋಡ್ ಆಗಲಿ, ಲೈಟ್ ಆಗಲಿ ಎಲ್ಲ ಕೆಲಸ ಮಾಡಿದಾರೆ. ಯುವಕರಿಗೆ ಭಾಳ ಸಪೋರ್ಟ್ ಅದಾರ ರೀ. ಇವ್ರಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ರೀ. ನಾವು ಈಗ ನಮ್ಮ ಮುಖ್ಯಮಂತ್ರಿ ಮಾಡ್ಬೇಕು ನಮ್ಮ ಆಸೆ ಐತಿ. ಅವ್ರನ್ನ ಅವ್ರು ಮಾಡೇ ತೋರಿಸ್ತವ್ರಿ. 2023 ಆಸೆ ತರಿಸ್ತವ್ರಿ. ಲೀಡ್ ಮಾಡೇ ತೋರಿಸ್ತವ್ರಿ 20,000. ಕ್ಷೇತ್ರದ MLA ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾವೇನು ಹೇಳೋದು ಸರ್ ಅಂದ್ರೆ 1974 ಊರು ಉದಯ ಆಯ್ತು. ಆವತ್ತಿಂದ ಈ ಶಾಸಕರಂಗೆ ಯಾವ ಶಾಸಕರು ಕೆಲಸ ಮಾಡಿಲ್ಲ. ಈ ಶಾಸಕರು ಏನು ಮಾಡ್ಯಾರೋ ಆ ಕೆಲಸ ಯಾರು ಇನ್ನೂರಿಗೆ ಮಾಡೋದಿಲ್ಲ, ಇನ್ನು ಮುಂದೆ ಭೀ ಮಾಡೋಂಗಿಲ್ಲ. ಅಂಥ ಕೆಲಸ ಮಾಡ್ಯಾರು. ರೋಡ್ಗಳು ಮಾಡ್ಯಾರು, ಶಿಕ್ಷಣ ಮಾಡ್ಯಾರು, ನೀರಿನ ಸೌಕರ್ಯ ಮಾಡ್ಯಾರು. ಪ್ರತಿಯೊಂದು ವಿಭಾಗದಾಗ ಅತಿ ಉತ್ತಮವಾದ ಕೆಲಸ ಮಾಡ್ಯಾರು. ಮತ್ತು ಶಿಕ್ಷಣದಂತೂ ಭಾಳ ಕಾಳಜಿ ವಹಿಸ್ಯಾರು. ಶಿಕ್ಷಣ ಅಂತೂ ನಮ್ಮ ಊರಾಗ ನಂಬರ್ 1 ಆಗೈತಿ. ಮತ್ತು ನಮ್ಮ ಊರು ಭೀ ನಂಬರ್ 1 ಆಗೈತಿ. ನೀರಿನ ಸೌಕರ್ಯ ಅಂತೂ ಅತಿ ಉತ್ತಮ ಐತಿ. ಇಂಥ ಶಾಸಕರನ್ನ ಇಷ್ಟು 61ನೇ ವಯಸ್ಸಿನಾಗ ಕಂಡಿಲ್ಲ. ಇಂಥ ಶಾಸಕರು ಕೊಳ್ಳೋದು ಮೊದಲನೇ ಸಲ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕ್ಷೇತ್ರ ಶಾಸಕರು ಎಕ್ದಮ್ ಸಿಂಪಲ್ ಮ್ಯಾನ್ ರೀ. ಪ್ರತಿಯೊಬ್ಬರು ಯಾರ ಕೆಲಸ ಕೇಳಿದ್ರು, ಸಣ್ಣ ಹುಡುಗ ಕೆಲಸ ಕೇಳಿದ್ರು ಮಾಡಿಕೊಡೋಂಗಿದ್ದಾರೆ ಸರ್. ತಾವು ಯಾವಾಗ ಭೇಟಿ ಆಗೋದು ತಮ್ಮೂರಿಗೆ ಬಂದು? ಸರ್ ಅವ್ರು ಪ್ರತಿ ತಿಂಗಳು ಬಂದೇ ಬರ್ತಾರೆ. ಇಲ್ಲಿ 20 ದಿನ ಅಥವಾ 1 ತಿಂಗಳಾದ್ರೆ ಭಾಳ ಆಯ್ತು ರೀ. ಮತ್ತೆ ಭೇಟಿ ಕೊಡತ್ತಿರ್ತಾರೆ ಮೇಲೆ. ತಮ್ಮೂರಲ್ಲಿ ಅಭಿವೃದ್ಧಿ ಆಗಿದಾವೆ? ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈಗ ಯಮಕಲ್ಮಂಡಿ ಕ್ಷೇತ್ರದಲ್ಲಿ ಅಂಥ ಶಾಸಕರು ಇರಬೇಕಾ ಸರ್? ಇಂಥ ಶಾಸಕರು ಸಿಕ್ಕಿದ್ರೆ ನಮ್ಮ ಪುಣ್ಯ ಸರ್. ಇಂಥ ಶಾಸಕರು ಪಡ್ಕೋಬೇಕಾರೆ ನಾವೇನೋ ಹಿಂದಿನ ಜನ್ಮದ ಪುಣ್ಯ ಮಾಡಿದ್ರು ಸರ್. ನಮ್ಮ ಶಾಸಕರು ನಂಬರ್ 1 ಶಾಸಕರು ನಮ್ಮ. ಯಾಕಂತಂದ್ರೆ ಅವರು ಸ್ಟಾರ್ಟಿಂಗ್ ಬಂದಾಗ ಶಾಸಕರಪ್ಪ ಗೋಕಾಕದವ್ರು ಜನ ಅನಿಸ್ತಿದ್ರಪ್ಪ. ಇಲ್ಲ, ಅವ್ರು ಬಂದ ನಂತರ ಏಕದಮ್ ತಿಳಿಯಾಗಿ ಬಿಡ್ತು ಎಲ್ಲರೂ. ನಂಬರ್ 1 ಶಾಸಕರಪ್ಪ. ಎಲ್ಲರೂ ಸಣ್ಣ ಹುಡುಗರು ಬಂದರೂ ಮಾತಾಡ್ಸ್ತಾರೋ, ದೊಡ್ಡವರು ಮಾತಾಡ್ಸ್ತಾರೋ, ವಾರಕ್ಕೆ 1 ಸಲ ವಿಸಿಟ್ ಕೊಡ್ತಾರೋ. ಕೆಲಸ 1 ಸಲ ಹೇಳಿದ್ರೆ ಸಾಕು,
ಅದನ್ನು 15,000 ತಲೆ ಇಟ್ಕೊಂಡು ಅವ್ರ ಕೆಲಸ ಬೆಂಗಳೂರು ಹೋಗಿ ಅದನ್ನು ಅಪ್ರೂವಲ್ ಮಾಡ್ಕೊಂಬಂದು ತಮ್ಮ ಕೆಲಸ ಅವಾಗೇನ ಹಿಂಗೆ ಮಾಡಿದ್ರೆ ನೋಡ್ಕೊಂಡು ನಿಮ್ಮ ಕೆಲಸ ಅಂತ ಹೇಳ್ತಾರೆ ರೀ. ನಂಬರ್ 1 ಶಾಸಕರು ಇಷ್ಟು ಮಾತ್ರ ಹೇಳ್ಬೋದು ನಾವು. ಮತ್ತು ನಂಬರ್ 1 ಅಭಿವೃದ್ಧಿ ಆಗಿದ್ರಿ. ನಾವು ಹೇಳಿದಂಥ ಕೆಲಸಗಳು ನಾವು ಅವರಿಂದನೇ ನಾವು ಹೇಳಿದಂಥ ಕೆಲಸ ಎಲ್ಲ ಮಾಡಿ ಅವರಿಂದನೇ ನಾವು ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ನಿ. ನಮ್ಮ ತಾಲೂಕು ಪಂಚಾಯತ್ ಮೆಂಬರ್ ಆಯ್ಕೆ ಮಾಡಿದ್ರು ನನ್ನ. ಅವ್ರ ಪರವಾಗಿ ನಾವು ಎಲ್ಲ ಕೆಲಸ ಮಾಡಿದೆವು. ಇಲ್ಲಿವರೆಗೆ ಅವ್ರಿಗೆ ಮಾಡಿದಂಥ ಕೆಲಸ ಭಾಳ ದೊಡ್ಡ ಕೆಲಸಗಳು. ಮತ್ತು ಇನ್ನೂ ಅವ್ರ ಮುಂದಿನ ನಮಗೆ ಅವ್ರು ನಾವು ಯಾವ ರೀತಿ ಕಾಣ್ಬೇಕಂತ ವಿಚಾರ ನಾವು ಅವ್ರು ಸೇಮ್ ಆಗಿ ಕಾಣ್ಬೇಕಂತ ನಮ್ಮದು ಒಂದು ದೊಡ್ಡ ಆಸೆ ಇದೆ. ಹಾಂ, ನಾವು ರೀ ಈಗ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೆಲಸಗಳು ಮಾಡಿದಾರೆ ರೀ. ಮತ್ತು ಎಲ್ಲ ಅನುಕೂಲ ರೀತಿ ಎಲ್ಲ ಮಾಡಿದಾರೆ. ತಮಗೆ ಯಾವಾಗ ಭೇಟಿ ಕೊಟ್ಟಿದ್ದೀರಾ? ಭೇಟಿ ಕೊಡ್ತಾರಲ್ಲ ರೀ. ತಮ್ಮೂರಾಗೆಲ್ಲ ಅಭಿವೃದ್ಧಿ ಆಗಿದೆ? ಎಲ್ಲ ಅಭಿವೃದ್ಧಿ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಬಯಸ್ತೀರಾ? ನಮ್ಮ MLA ಏನಿದಾರೆ ಸತೀಶ್ ಜಾರಕಿಹೊಳಿ ಅವ್ರಿ, ಊರಿಗೆ ಅವ್ರು ಬರೋಕ್ಕಿಂತ ಮೊದಲು ಏನು ನಮ್ಮ ಊರು ಹೆಂಗಿತ್ತು ಮತ್ತು ಈಗ ಹೆಂಗೈತಿ ಎಲ್ಲ ನೀವು ನೋಡ್ಬೋದು ಅಡ್ಡಾಡಿ. ಹಂಗೆ ನಮ್ಮ ಊರಿಗೆ ಮೊದಲು ಕುಡಿಯೋಕೆ ನೀರಿನ ತ್ರಾಸು ಭಾಳ ಇತ್ತು ಸರ್. ಈಗ ಅವ್ರೇನು MLA ಆಗಿದ್ದಾರೆ, ನೀರಿನ ಎಲ್ಲ ಅನುಕೂಲ ಚಲೋ ಆಗಿದೆ ರೀ. ಮತ್ತು ರಸ್ತೆದು ಐತೆ ರೀ, ಏನು ಅವೆಲ್ಲ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಈಗ ಮುಂದಿನ ಸಲನೂ ಅವ್ರು MLA ಆಗಿ ಬರ್ತಾರಂತ ಸರ್. ಹಾಂ ಸರ್, ನಮ್ಮೂರಾಗೆಲ್ಲ ಅಭಿವೃದ್ಧಿ ಆಗಿದೆ? ಎಲ್ಲ ಕೆಲಸ ಆಗಿದಾವ್ರಿ ಸರ್. ಏನು ಬಾಕಿ ಉಳಿದಂಥ ಕೆಲಸ ಯಾವುದೂ ಇಲ್ಲ. ಮೊದಲೇ ಯಾವ ಕೆಲಸ ಆಗಿಲ್ಲ ಅವೆಲ್ಲ ಕೆಲಸ ಈಗ ಆಗಿದಾವ್ರಿ ಸರ್. ಸರ್, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ಬರ್ತಾರೆ. ಅವ್ರೇನು ಕೆಲಸ ಚಲೋ ಮಾಡತ್ತಾರೆ, ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಊರಾಗೆಲ್ಲ, ಎಲ್ಲ ಚಲೋ ಕೆಲಸ ಮಾಡತ್ತಾರೆ. ತಮಗೆ ಯಾವಾಗ ಭೇಟಿ ಕೊಟ್ಟಿದ್ದು? ನಾವು ಭೇಟಿ ಆಗ್ತಾವ್ರಿ. ಏನು ಹಂಗೇನೆ ಎಲ್ಲ ಕಾಮನ್ ಏನು ಹೋಗಿರ್ತವಲ್ಲ ರೀ, ಸಿಂಪ್ಲೇ ಸಿಟ್ಟಿರಿ ಅವ್ರದ್ದು ಏನಿದ್ರು ಹೋದ್ರು ಭೇಟಿ ಆಗ್ತಾರೆ ರೀ. ನಿಮ್ದು ಏನು ಕೆಲಸ ಐತಿ ಮಾಡ್ಕೋರಿ ಎಲ್ಲ ಹೇಳ್ತಾರೆ. ಈಗ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮ್ಮ ಊರಲ್ಲಿ ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಆಗೈತೆ ಸರ್. ಎಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ರೋಡ್ಗಳು ನಮ್ಮ ಮುಂಚೆ ರೋಡ್ ಇರಾಕಿಲ್ಲ ರೀ, ಮನೆ ಮುಂದೆ ಎಲ್ಲ ರೋಡ್ಗೆಲ್ಲ ಮಾಡಿದಾರು. ಮತ್ತು ಕುಡಿಯೋಕೆ ನೀರು ಇರಾಕಿಲ್ಲ. ಈ ಒಂದು 10 ಬೋರ್ ಅದಾರ ಊರಾಗ, ಎಲ್ಲ ಚಲೋ ಮಾಡಿಸದಾರ ಕೆಲಸ. ಹೋಟ್ ಅವ್ರಿಗೆ ಹಾಕ್ತವ್ರಿ ನಾವು, ಅವರ ಬರ್ತಾವೆ, ಅವ್ರದ್ದು ಸೀಟ್ ಬರ್ತೈತೆ ರೀ. ಇವ್ರ ಬಗ್ಗೆ ತಾವೇನು ಹೇಳಕ್ಕೆ ಬಯಸ್ತೀರಿ? ನಮ್ಮೂರಾಗ ನೋಡ್ರಿ MLA ಇವ್ರು ಈಗ ಎಷ್ಟು ಅಂದ್ರೆ ಈಗ 10 ವರ್ಷ ಮೇಲ್ಪಟ್ಟಾಗಿರ್ಬೇಕು ರೀ ಈಗ ಇವರೇ ಇದ್ದ. ಮತ್ತು ಇಲ್ಲೇನು ಕೆಲಸನೇ ಎಲ್ಲ ನಮೂನಿ ಜೋರು ಐತಿ. ನೀರಿಂದು ನಮಗೆ ಅಂತಂದರೆ ಎಲ್ಲ ರಸ್ತೆಗಳು ಮಾಡಿದಾರು, ಎಲ್ಲ ಒಟ್ಟು ಸಹಾಯ ಮಾಡಿಕೊಡದಾರ. ಹಾಂ, MLA ಅವ್ರು ಚಲೋ ಮಾಡಿದಾರು, ಅವ್ರನ್ನ ಹಿಡ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಇದನ್ನು ಮಾಡ್ತೀವಿ. ನೀವೇನು ಹೇಳ್ತೀರಾ? ಚಲೋ ಅದಾರೆ MLA ಎಲ್ಲ. ಸತೀಶ್ ಜಾರಕಿಹೊಳಿ ಕೆಲಸ ಚಲೋ ಮಾಡಿದಾರೆ ರೀ. ಹಂಗೆ ಗುಡಿ ಕೊಟ್ಟಿದ್ದಾರೆ, ಕುರ್ಚಿ, ಆಮೇಲೆ ಮಸೂದಿ ಕೊಟ್ಟಿದ್ದಾರೆ, ರೋಡು ಮಾಡಿದ್ದಾರೆ, ನೀರು ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಚಲೋ ಮಾಡಿದ್ದಾರೆ. ಅವ್ರಿಗೆ ಓಟ್ ಹಾಕ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನು ಎಲ್ಲ ಚಲೋ ಮಾಡ್ಯಾರ್ರಿ. ರೋಡು ಮಾಡ್ಯಾರ್ರಿ, ನೀರು ಕುಡಿಯಾಕೆ ನೀರು ಮಾಡ್ಯಾರ್ರಿ, ಎಲ್ಲ ಓಕೆ ಮಾಡ್ಯಾರ್ರಿ. ಇದೊಂದು ಸಲ ಅವ್ರನ್ನ ತರೋದ್ರಿ, ಮತ್ತೇನು ಇಲ್ಲ ರೀ. ಸರ್, ನೀವೇನು ಹೇಳ್ತೀರಿ? ಸರ್, ಸತೀಶ್ ಸಾವ್ಕಾರ್ ಅವರು ಭಾರಿ ದಗದ ಮಾಡಿದ್ದಾರೆ ಸರ್. ಪ್ರತಿಯೊಂದು ನೀರಾವರಿ ಸಾರ್ವಜನಿಕವಾಗಿ ಯಾವುದೂ ಕಷ್ಟವನ್ನು ಇದ್ದರೂ ಎಲ್ಲ ಅವರು ಏನು ಮಾಡಿದ್ದಾರೆ ಸರ್, ಬಗೆಹರಿಸಿದ್ದಾರೆ. ಅವ್ರು ಇದು ಮುಂದಿನ ಎಲೆಕ್ಷನಲ್ಲಿ ಅವರೇ ಆಡ್ತಿರ್ಬೇಕಂತ ನಾವು ಇದನ್ನು ಪ್ರಯತ್ನ ಮಾಡಿದ್ದೇವೆ ಸರ್. ಅಭಿವೃದ್ಧಿ ಆಗಿದೆ ಸರ್. ಹಿಂದುಳಿದ ಇದು ಊರುಗಳಿವು, ಇಲ್ಲೇನು ಮೊದಲು ಸೌಲಭ್ಯ ಇದಕ್ಕೆ ಈಗ ಮೊದಲಿನಕ್ಕೆ ಇದಕ್ಕೆ ಏನು ಪ್ರತಿ ಸರ್? ಭಾಳ ಇಲ್ಲಿ ಮೊದಲಿನಕಿಂತ ಭಾಳ ಒಳ್ಳೆಯದಾಗಿದೆ ಸರ್. ಇಲ್ಲಿ ಏನಾಗಿದೆ ನಿಮ್ಮ ಊರಾಗ? ಅಭಿವೃದ್ಧಿ ಎಲ್ಲ ಆಗಿದೆ? ಆಗೈತೆ ರೀ. ಕಾಂಕ್ರೀಟ್ ರಸ್ತೆ ಅದು ಎಲ್ಲ ಆಗಿದಾವೆ. ಯಾವಾಗ ಭೇಟಿ ಆಗಿದ್ದು ನಿಮ್ಮ ಊರಿಗೆ? ಭೇಟಿ ಆಗ್ತಾರೆ. ನಾವು ಕಾಂಗ್ರೆಸ್ಗೆ ನಾವು ಓಟ್ ಹಾಕೋದ್ರಲ್ಲ. ಕ್ಷೇತ್ರದ MLA ಬಗ್ಗೆ ಚಲೋ ಕೆಲಸ ಮಾಡಿದ್ದಾರೆ. ಏನಿಲ್ಲ, ಫಸ್ಟ್ ಕ್ಲಾಸ್ ಕೆಲಸ ಮಾಡಿದ್ದಾರೆ, ಎಲ್ಲ ಕೆಲಸಗಳು ಮಾಡಿದ್ದಾರೆ. ನಿಮ್ಮ ಊರು ಹಿಂದುಳಿದ ಊರು ಇದು. ಈ ಭಾಗದಲ್ಲಿ ಇನ್ನೂರಿಗೆ ಯಾವುದೇ ಇದ್ರೂ ಎಲ್ಲ ನಮ್ಮ ಭಾಗದಾಗ ಎಲ್ಲ ಕೆಲಸ ಚಲೋ ಮಾಡಿದ್ದಾರೆ. ಚಲೋ ಕೆಲಸ ಮಾಡಿದ್ದಾರೆ. 2023 ಚುನಾವಣೆ ಬರ್ತಾ ಇದೆ. ಹಾಂ, ಚುನಾವಣೆ ಬರತೈತ್ರಿ ಈಗ. ಈಗೂ ಭಾಳ ಚಲೋ ಐತ್ರಿ. ಈಗ ಸಾವುಕಾರ ಚಲೋ ಐತ್ರಿ. ಹಾಂ, ಈಗ ನಿಮ್ಮ ಊರಾಗೆಲ್ಲ ಅಭಿವೃದ್ಧಿ ಆಗ್ಯಾವ್ರಿ? ಅಭಿವೃದ್ಧಿ ಆಗಿದಾವೆ ಎಲ್ಲ ರೀ. MLA ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಹೇಳಬೇಕಾಗತ್ತೆ. ಆದರೆ ಸತೀಶಣ್ಣ ಜಾರಕಿಹೊಳಿ ಅನ್ನೋದು ಒಂದು ಶಕ್ತಿ ಸರ್. ನಮಗೆ 15 ವರ್ಷದ ಹಿಂದೆ ನಮಗೆ ಅಭಿವೃದ್ಧಿ ಇರ್ತಾರಕ್ಕೆಲ್ಲ, ಕರೆಂಟ್ ಇರ್ತಾಕಿಲ್ಲ, ನೀರು ಇರ್ತಾರಕ್ಕೆಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರೊಂದು ಶಕ್ತಿ ಬಲ ಆಗಿದೆ ನಮಗೆ. ಯಾಕಂತಂದರೆ ಈಗಿನ ಕಾಲದಲ್ಲಿ ಮತ ಕೇಳೋಕ್ಕೆ ಏನೆಲ್ಲ ಮಾಡೋಕೆ ನೋಡ್ತಾರೆ. ಆದರೆ ಮೊದಲು ಕೇಳದೆ ಮೊದಲು ಬೇಡಿಕೆ ಈಡೇರಿಸಿ, ನಮ್ಮ ಆಸೆಗಳನ್ನ ಈಡೇರಿಸಿ ಆಮೇಲೆ ಮತ ಕೇಳುವಂಥ ಕ್ಷೇತ್ರ ಅಂದರೆ ಅದು ಯಮಕಂಬಡಿ ಕ್ಷೇತ್ರದಲ್ಲಿ ನಮ್ಮ ಜಾರಕಿಹೊಳಿ ಮಾತ್ರ. ಅಭಿವೃದ್ಧಿ ಆಗಿದೆ? ಅಲ್ಲ, ಆಲ್ಮೋಸ್ಟ್ ಸರ್ ಎಲ್ಲ ಆಗಿದೆ. ಒಂದು ಸಣ್ಣ ಪುಟ್ಟ ಅನ್ನೋಕ್ಕೇನಿಲ್ಲ ಸರ್. ಎಲ್ಲ ಪ್ರತಿಯೊಬ್ಬ ಈ ಹಳ್ಳಿ ಗ್ರಾಮ ಅಂದರೆ ಎಲ್ಲ ಬೆಳೆದಾರೆ ಸರ್. ಹೇಳಬೇಕಂದ್ರೆ ಒಂದು ಹುಡುಗ ಅಂತಂದ್ರೆ ಒಬ್ಬ ಹುಡುಗನ ಹೆಸರು ಕೇಳಿದ್ರೆ ಗ್ರಾಮಕ್ಕೆ ಸತೀಶಣ್ಣ ಜಾರಕಿಹೊಳಿ ಅಂತಾರೆ ಸರ್. ಎಲ್ಲ ಅಭಿವೃದ್ಧಿ ಆಗಿದೆ. ಗುಡಿ ಕಟ್ಟಿಕೊಟ್ಟಿದ್ದಾರೆ, ಎಷ್ಟೋ ಮನೆ ಇಲ್ದರು ಮನೆ ಕಟ್ಟಿಕೊಟ್ಟಿದ್ದಾರೆ.
ಎಲ್ಲ ಅಭಿವೃದ್ಧಿ ಮಾಡ್ಯಾರೆ. ನೀರಿನ ವ್ಯವಸ್ಥೆ ಸರ್ ಮೊದಲು 15 ವರ್ಷದಿಂದ ಕುಡಿಯೋಕೆ ನೀರು ತರಲಿಕ್ಕೆ ಸರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹಳ್ಳಕ್ಕೆ ಹೋಗಿ ನೀರು ತರ್ತಿದ್ವಿ ನಾವು. ಈಗ ಕುಡಿಯೋ ನೀರು ಅಂತಂದರೆ ಈಗ ಎಷ್ಟೋ ಕುಡಿಯೋ ನೀರಾಗಿದೆ ಸರ್. ಡ್ಯಾಮ್ ನೀರು ಕಲ್ಪಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕರೆಂಟ್ ಸರ್ ಅದು 24 ತಾಸು ಕರೆಂಟ್ ಸರ್. ಮೊದಲು ಕರೆಂಟು ಇಲ್ಲ ಸರ್, ಅವಾಗ ಈ ಕರೆಂಟ್ ಎಲ್ಲ ಕೊಟ್ಟಿದ್ದಾರೆ ಸರ್ ಅವರು. ಆದರೆ ಅವ್ರು ಈ ಕ್ಷೇತ್ರಕ್ಕೆ ಮುಂದಿನ ಸಲ ಅವ್ರ ಬಹುಮತದಿಂದ ಗೆಲ್ಲಿಸ್ಬೇಕು ಅನ್ನೋ ಆಸೆ ನಮಗೂ ಇದೆ ಸರ್. ಹೆಂಗೆ ನಮ್ಗೆ ಏನಿಲ್ಲ ಸರ್, ನಮ್ಗೆ ಅವ್ರು ಪ್ರೋತ್ಸಾಹ ನೀಡ್ತಾರೆ ಸರ್. ಯಾವತ್ತೂ ಅವ್ರು ಮಾತಾಡಿಲ್ಲ, ಮೊದಲು ಕೆಲಸ ಮಾಡಿ ಮಾತಾಡೋಕೆ ಅವ್ರು ಮಾತಾಡೇ ಇಲ್ಲ ಸರ್. ಅವ್ರು ಹಾಕೋ ಚಪ್ಪಲ್ ನೋಡ್ಬೇಕು ಸರ್, ಅವರು ಸಿರ್ಪಲ್ ಹಾಕ್ತಾರೆ. ಆದರೆ ನಮಗೆ ಸ್ಟ್ಯಾಂಡಲ್ ಆಗು ಹಿಂಗಾಗು ಹೈ ಲೆವೆಲ್ ಆಗಂತಾರೆ ಅಂಥ ವ್ಯಕ್ತಿ ಮುಂದೆ ಇಲ್ಲಿ ಬರ್ಬೇಕು ಸರ್. ಮತ್ತೆ ಕೊಟ್ಟಿದ್ದು ಸರ್, ನಾವು ತುಂಬ ಜನ ಸಲ ಕೊಟ್ಟಿದ್ದೆ. ಅವ್ರು ಹೆಚ್ಚಂದು ಸಿಂಪಲ್ ಮನುಷ್ಯ ಸರ್. ಅಂಥ ಸಿಂಪಲ್ ಮನುಷ್ಯನ ಕೂಡ ಸೆಲ್ಫಿ ಹೊಡ್ಕೋಬೇಕು ಅಂತ ನಾವು ಕುತೂಹಲ ಕಾಯ್ತೀವಿ ಸರ್. ಒಳ್ಳೆ ವ್ಯಕ್ತಿ ರೀ, ಅಗದಿ ಒಳ್ಳೆಯ ವ್ಯಕ್ತಿ. ನಾವು ಹೇಳಿದ ಕೆಲಸನೂ ಮಾಡ್ತಾನೋ, ನಮ್ಮ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ನಮ್ಮನ್ನು ಮಾತಾಡಿಸ್ತಾನೋ, ನಮ್ಮ ಸಮಸ್ಯೆ ಕೇಳ್ತಾನೋ. ನಮ್ಮ ಊರು ಸುಧಾರಣೆ ಆಗಕ್ಕೆ ಕಾರಣ ಸತೀಶಣ್ಣ ಜಾರಕಿಹೊಳಿ ಕರಿಮಕುಂಪಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಊರಾಗೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ, ಮತ್ತು ನೀರ ರೋಡ ಇವೆಲ್ಲ ಮಾಡಿಸಿದ್ದಾರೆ. ಮತ್ತು ಅವ್ರ ಬಗ್ಗೆ ಏನು ಹೇಳೋದೇನು ಇಲ್ಲ ತೋರಿ. ಚುನಾವಣೆ ಹತ್ತಿರ ಬರ್ತಾರೆ, ಚುನಾವಣೆ ಬಂದ್ರೆ ಅವರ ಬರ್ಬೇಕಂತ ಆಸೆ ಐತಿಲ್ಲ ನಮ್ದು. ಮತ್ತೇನು ಬೇರೆ ಇಲ್ಲ ರೀ. ಬಂದ್ರೆ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಾ? ಡೆವಲಪ್ಮೆಂಟ್ ಮಾಡ್ತಾರೆ. ಮತ್ತು ಇನ್ನೂ ಅವ್ರು ಬಂದ್ರೂ ಊರು ಇನ್ನೂ ಸುಧಾರಿಸ್ತೈತೆ ಅಂತ ನಮ್ಮ ಆಸೆ ಐತಿ ರೀ. ನಿಮ್ಮ ಕ್ಷೇತ್ರದ MLA ಅವ್ರ ಬಗ್ಗೆ ಏನು ಹೇಳ್ತೀವಿ? ಸರ್ಗಳ್ರಿ, ನಮ್ದು ಊರು ಕಿತ್ತು ಹೋದ ಊರನ್ನ ಸೌಲಭ್ಯಗೆ ಭಾಳ ಚಲೋದಂಗೆ ತೊಗೊಂಡಾನ್ರಿ ಸರ್ಗಳ. ನಮ್ಮ ಊರು ಭಾಳ ಅವನು ಇಷ್ಟ ಆಗಿ ಚೆಂದಾಗಿ ಮಾಡ್ಕೊಂಡಾನ್ರಿ. ಮತ್ತು ಈಗ ನಮ್ಗೊಟ್ಟ ಎಲ್ಲ ಕಾರ್ಯಕ್ರಮದೊಳಗೆ ಇದನ್ನು ನಮ್ಮ ಊರು ಸುಧಾರಿಸಿದಾನ್ರಿ. ಸುಧಾರಿಸಿಕೆ ಅವಂಗೂ ನಾವು ತುಂಬ ಇಷ್ಟ ಆಗಿದ್ದೇವೆ ರೀ. ಈಗ ನಾವು ಕಬ್ಬಿನ ತೋಟ ಅದು ಮಾಡಿದ್ದೀವಿ ರೀ, ಪೈಪ್ಲೈನ್ ಹಾಕಿದಾನ್ರಿ. ಅದಕ್ಕೆ ನಮ್ಗೊಂದು TC ಬರಬೇಕಾಗೈತಿ ರೀ, ಒಂದಿಟ್ಟು ನೀರು ಪ್ರಾಬ್ಲಮ್ ಆಗತ್ತೈತಿ ರೀ ಕಬ್ಬಿನ ತೋಟಕ್ಕೆ. ಅದನ್ನ ಚೆಂದಾಗಿ ತುಂಬಾಗಿ ನಾವು ಚೆಂದಾಗಿ ಬೇಡ್ಕೋತೀವಿ ರೀ ಅವ್ನ ಕಡೆಸಿಂದ. ಒಟ್ಟೆ ಅವ್ರಿ ಎಲ್ಲ ನಮ್ಮ ಊರಿಗೆಲ್ಲ ಒಳ್ಳೇದು ಕೆಲಸ ಮಾಡಿದ್ದಾರೆ ರೀ. ಅವಾಗ ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ರೀ, ರೋಡ್ದು ವ್ಯವಸ್ಥೆ ರೀ, ಕರೆಂಟ್ದು ವ್ಯವಸ್ಥೆ ರೀ, ಮತ್ತು ಲಿಫ್ಟ್ ಇರಿಗೇಷನ್ ರೀ. ಈ ಭೂಮಿಗೆಲ್ಲ ಆಗೋಷ್ಟು 4 ಕಿಲೋಮೀಟ್ರ್ ಅಷ್ಟು ರೀ ಪೈಪ್ಲೈನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ MLA ಅವರು ಚಲೋ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಈಗ ಸತೀಶ್ ಜಾರಕಿಹೊಳಿ ಅವರು. ಹಾಂ ರೀ, ಸತೀಶ್ ಜಾರಕಿಹೊಳಿ ಅವ್ರು ಬಂದಂತ್ರಿ ನಿಮ್ಮ ಎಲ್ಲ ಇಂಪ್ರೂವ್ ಮಾಡಿಕೊಟ್ಟಿದ್ದಾರೆ. ಹಾಂ ರೀ, ಇಂಪ್ರೂವ್ ಆಗಿದೆ. ಊರು ಯಾವ ಊರು ಸರ್ ಇದು? ಇದು ಮಾವಿನಹೊಳಿ ಅಂತ ಹೇಳ್ರಿ ಸರ್. ಹಾಂ ರೀ, ಮಾವಿನಹೊಳಿ ಒಳಗೆ ಕರೆಂಟ್ ಇದ್ದಿಕ್ಕಿಲ್ಲ ಅಂತ ನಾವು ಕೇಳಿದ್ವಿ. ಹಾಂ, ಫಸ್ಟ್ ರೀ ಅಂದ್ರೆ ಏನು ಸಿಂಪಲ್ ಇತ್ತು ರೀ. ಅವಾಗ ಈಗ 24 hours ಚಾಲೂ ಐತೆ ರೀ ಸರ್ ಈಗ. ಹಾಂ ರೀ, ಭೇಟಿ ಕೊಡ್ತಾರೆ. ಅವಾಗ ಊರ ಕಡೆ ಬರ್ತಾರೆ, ಫಂಕ್ಷನ್ ಇಟ್ಕೋತಾರೆ, ಕರೆಸ್ತಾರೆ ರೀ, ಹಂಗೆ ಭೇಟಿ ಕೊಡ್ತಾರೆ. ಚುನಾವಣೆ ಹತ್ತಿರ ಬರ್ತಾರೆ. ಹಾಂ ರೀ, ಹಾಂ ರೀ, ಸತೀಶ್ ಜಾರಕಿಹೊಳಿ. ಒಳ್ಳೆ ಮೇಲೆ ಹೊರಕ್ಕೆ ಏನೇನು ಆಗಿದಾವ್ರಿ ನಿಮ್ಮ ಊರಾಗೆ? ಆಗಿದಾರೆ ಅಭಿವೃದ್ಧಿ ಮಾಡಿದಾರೆ. ತಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ತಮಗೆ ಭೇಟಿ ಅದು ಭೇಟಿ ಕೊಡ್ತಾರಲ್ಲ, ಬರ್ತಾರೆ, ಮಾಡ್ಯಾರ. ನೀರು ರೋಡ್ ಮಾಡಿದಾರೆ. ನಿಮ್ಮ ಊರಾಗ ಏನೇನು ಕೆಲಸ ಮಾಡ್ಯಾರ? ನಮ್ದು ರೀ ಗಟ್ರ ಮಾಡಿಸಿದಾರ್ರಿ, ಹೊಳಿ ನೀರು ಹಾಕಿಲ್ರಿ, ನೀರು ಮಾಡಿದಾರ್ರಿ, ರಸ್ತಾ ರೋಡ್ ಮಾಡಿದಾರ್ರಿ. ನಿಮ್ಮ ಊರಿಗೆ ಭೇಟಿ ಕೊಡ್ತಾರ್ರಿ? ಏನ್ರಿ ನಿಮ್ಮ ಊರಿಗೆ ಸತೀಶ್ ಜಾರಕಿಹೊಳಿ ಬಂದಿದ್ರಿ ಇಲ್ಲಿ? ಬಂದಿರ್ರಿ. ನಿಮಗೆ ಭೇಟಿ ಆಗ್ಯಾರ್ರಿ? ಭೇಟಿ ಆಗಿರದಾರ, ಎಲ್ಲ ಭೇಟಿ ಆಗಿದಾರ, ಎಲ್ಲ ಮಾತಾಡಿದಾರ್ರಿ. ಏನು ಹೇಳಿದಾರ್ರಿ ಅವ್ರು. ದರ್ನಾಟಿ ಊರಾಗೆಲ್ಲ ಡೆವಲಪ್ಮೆಂಟ್ ಆಗ್ಯಾವ್ರಿ? ಆಗಿದಾರ್ರಿ. ಒಳ್ಳೆ ಶಾಸಕರೇ, ಸಾಕಷ್ಟು ಅಭಿವೃದ್ಧಿ ಮಾಡಿದಾರು. ಈ ಸಲ ಅವರ ಬರೋದು ನಿಕ್ಕಿ ಎಲ್ಲ ಕೆಲಸ ಆಗೈತಿ ರೀ. 190% ಕೆಲಸ ಆಗೈತಿ. ಭೇಟಿ ಪ್ರತಿ ವಾರ ಇರೋದೈತಿ ರೀ. ಆಪ್ತ ಸಹಾಯಕರಾದರೂ ಒಂದು ರೌಂಡ್ ಬಂದು ಹೋಗೇ ಬಿಡ್ತಾರೆ. ಭೇಟಿ ಮನೆ ದರ್ನಾಟಿಗೆ ಫಂಕ್ಷನ್ ಇತ್ತು, ಫಂಕ್ಷನ್ದಾಗ ಭೇಟಿ ಕೊಟ್ಟಿದ್ರು. ಎಲ್ಲ ಈಡೇರ್ತಾರೆ. ಚುನಾವಣೆಗೆ ಅವರ ಬರೋದು ಗ್ಯಾರಂಟಿ. ಏನು ಇದು ಎಲ್ಲ ಕೆಲಸ ಐತ್ರಿ ಊರಾಗೆಲ್ಲ. ರೋಡು, ನೀರು, ಕರೆಂಟು ಏನು ನಮಗೆಲ್ಲ ಸೌಕರ್ಯ ಐತ್ರಿ ಸರ್. ಹಾಂ, ಭೇಟಿ ಕೊಡ್ತಾರೆ ಸರ್, ಅವಾಗ ಬರ್ತಾರೆ ಸರ್. ಬಟ್ ಏನು ನಮಗೇನು ತೊಂದರೆ ಇಲ್ಲ ಸರ್. ಮಾಡ್ತಾರಲ್ಲ. ಏನೇನು ಡೆವಲಪ್ಮೆಂಟ್ ಆಗ್ಯಾವ ನಿಮ್ಮ ಊರಾಗ? ಎಲ್ಲ ಮಾಡಿದಾನ್ರಿ. ಅದು ಏನು ನೀರಿಂದ ಆಯ್ತು, ಗಟಾರ ಆಯ್ತು, ರೋಡಿಂದ ಆಯ್ತು, ಎಲ್ಲ ಮಾಡಿದಾನ್ರಿ. ಈಗ ನಿಮ್ಮ ಮೊದಲಿನಕ್ಕಿಂತ ಈಗ ನಿಮ್ಮ ಊರು ಹಿಂಗೆ ಸುಧಾರಣೆ? ಈಗ ಸುಧಾರಣೆ ಆಗೈತ್ರಿ ನಮ್ಮ ಊರು. ಮೊದಲು ಹಿಂಗೆ ಇರಕ್ಕಿಲ್ಲ, ಈಗಿನ ಮಾತ್ರ ಸುಧಾರಣೆ ಆಗೈತಿ. ಇನ್ನೂ ಅವ್ರು ಮಾಡ್ತೋಣ ಅಂತಾರೆ ರೀ.
ಕ್ಷೇತ್ರದ MLA ಅವ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ನೀರ್ದಾಗಲಿ ರೋಡ್ ಆಗಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ಹ್ಞೂ. ಇದು ಊರ ಭಾಳ ದಂಡಿ ಲಾಸ್ಟ್ ಊರು ಅಂತ ಕೇಳಿದ್ದೀವಿ ನಾವು. ಈ ಊರಲ್ಲಿ ಎಲ್ಲ ಸೌಕರ್ಯ ಐತ್ರಿ ಈಗ? ಎಲ್ಲ ಇದೆ. MLA ಅವ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮೂರಾಗ್ರಿ ನೀರು ಮಾಡ್ಯಾರ್ರಿ, ಮತ್ತು ರೋಡ್ ಮಾಡ್ಯಾರು, ಮತ್ತು ಸಾಲಿಗುಡಿ ಇದನ್ನು ಕಟ್ಟಿಯಾರು, ಅಂಗನವಾಡಿ ಕಟ್ಟಿದಾರು, ಮತ್ತು ಸಮಾಜ ಭವನ ಕಟ್ಟಿದಾರು, ಎಲ್ಲ ರೋಡ್ ಎಲ್ಲ ಕೆಲಸ ಮಾಡ್ಯಾರ. ಮೇಲೆ ಅಭಿವೃದ್ಧಿ ಆಗೈತಿ? ಆಗೈತ್ರಿ. ಯಾವ ಊರು ಇದು ಕುರಿಯನ್ಕುಪ್ಪಿ ರೀ. ಈಗ ಚುನಾವಣೆ ಹತ್ರ ಬಂತ. ಬರ್ತಿರಲ್ಲ. ವೋಟ್ ಯಾರಿಗೆ ಹಾಕ್ತೀರಿ? ನೋಡೋದ್ರಿ. MLA ಅವ್ರ ಬಗ್ಗೆ ಏನು ಹೇಳ್ತೀರಾ? ಚಲೋ ಅದಲ್ಲ MLA ಹಾಂ, ನಮಗೆಲ್ಲ ಅನುಕೂಲ ಐತೆ ರೀ, ಏನೂ ತೊಂದರೆ ಇಲ್ಲ. ಇದು ಹುಡ್ಯಾನವ್ರು ರೀ, ವರ್ಕ್ ಮಾಡಿದ್ವಿ. ಊರಿಗೆ ಭೇಟಿ ಅದು ಕೊಡ್ತಾರೆ? ಭೇಟಿ ಅವ್ರು ಕೇಳ್ತಾರೆ ಹಂಗೆ. ನಿಮ್ಮ MLA ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ಕೆಲಸ ಅಂತೂ ಮಾಡಿಕೊಟ್ರೆ ಎಲ್ಲ ಅನುಕೂಲ ಐತ್ರಿ ನಮಗೇನ. ಎಲ್ಲ ನೀರಿನ ವ್ಯವಸ್ಥೆ ಮಾಡ್ಯಾರ ರೀ, ಮತ್ತು ರೋಡ್ ಗಿಡ್ ಮಾಡ್ಯಾರ ರೀ, ಸಮುದಾಯ ಭವನ ಕಟ್ಯಾರ, ರೋಡ್ ಕೆಲಸ ಚಾಲು ಅದಾರ. ಈಗ ಶಾಲೆ ಆಗಿದ್ರಿ, ಅಂಗನವಾಡಿ ಎಲ್ಲ ವ್ಯವಸ್ಥೆ ಮಾಡ್ಯಾರ ಒಟ್ಟು. ಅವ್ರಿಗೆ ಊಟ ಹಾಕೋದ್ರು ಅಷ್ಟು. ಬಗ್ಗೆ ಏನು ಹೇಳ್ತೀರಾ? ಅವರೇ ನಮಗೆಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಗಂಗಾ ಕಲ್ಯಾಣ ಯೋಜನೆ ಮಾಡಿಕೊಟ್ಟಿದ್ದಾರೆ, ಮತ್ತು ಇದು ಕಾಂಕ್ರೀಟ್ ಮಾಡಿಕೊಟ್ಟಿದ್ದಾರೆ, ರೋಡ್ ಮಾಡಿಕೊಟ್ಟಿದ್ದಾರೆ, ವಿದ್ಯುತ್ ಶಕ್ತಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿಯಿಂದ ನಮಗೆ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಯಾವ ಥರ ಅಭಿನಂದನೆ ಸಲ್ಲಿಸ್ತೀರಾ? ಏನು ರೀ ಅಭಿನಂದನೆ ಯಾವ ಥರ ಸಲ್ಲಿಸ್ತೀರಾ? ಅವ್ರಿಗೆ ತುಂಬ ಹೃದಯಗಳು ನಾವು ಇದನ್ನು ಅಭಿನಂದನೆ ಹೇಳ್ತಾರೆ. ಈ ಕ್ಷೇತ್ರದ MLA ಅವ್ರ ಬಗ್ಗೆ ಏನು ಹೇಳ್ತೀರಾ? ಈ ಕ್ಷೇತ್ರ MLAಕ್ಕಿಂತ ಮೊದಲು SC ಮಳಿಗೆ ಅವ್ರು ಮೊದಲಿದ್ದರು. ಅವರಿದ್ದರೆ ಮೊದಲು ಇಲ್ಲೇನು ಕುಡಿಯೋಕೆ ನೀರಿಲ್ಲ, ರಸ್ತೆ ಇಲ್ಲ, ಬಳಿಗೆ ಒಂದು 1.5 ಕಿಲೋಮೀಟ್ರ್ ಹೊತ್ತು ನೀರು ಕೊಡ್ತಿದ್ದೆವು. ಅವ್ರು ಬಂದು ಸ್ಟಾರ್ಟಿಂಗ್ದನ ನಮಗೆ ಇಲ್ಲಿ ಕರೆಂಟದ್ದು ಆಯ್ತು, ರೋಡ್ ಆಯ್ತು. ಸತೀಶ್ ಜಾರಕಿಹೊಳಿ ಸಾಹೇಬರು ಒಂದು ಕಡೆಯಿಂದ ಅಲ್ಲಿಂದ ಈಗ ಹನಿ ನೀರಾವರಿ ಭೂಮಿಗೆಲ್ಲ ರೀ ಎಲ್ಲ. ಅವಾಗ ಏನು ಒಂದು ಒಣ ಭೂಮಿ ಇತ್ತಲ್ರಿ, ಈಗ ಚೊಕ್ಕ ಹಸಿರು ಭೂಮಿ ರೀ. ಒಂದು ಏನಾಗೋ ಕೆಲಸ ಅನ್ನೋದು ಏನಿಲ್ಲ ರೀ, ಆ ನಮೂನಿ ಮಾಡಿದ್ದಾರೆ. ಒಂದು ಹೇಳಿದ್ದೆ ಕೆಲಸ ಇಲ್ಲ, ಅದಕ್ಕೆ ಐತ್ರಿ. ಅಭಿವೃದ್ಧಿ ಆಗಿದೆ ರೀ. ಇನ್ನೂ ಒಂದು ಸ್ವಲ್ಪ ಉಳ್ದೈತ್ರಿ, ಅವನು ಕೆಲಸ ಮ್ಯಾಗ ಅದಾವ ರೀ. ಆದರೂ ಈ ರೋಡ್ ಒಂದು ಪೂಜೆ ಆಗೈತ್ರಿ, ಈ ಟೆಂಡರ್ದವ್ ಮಾಡ್ತಾಯಿಲ್ಲ. ಇದೊಂದು ರೋಡ್ ಆಗ್ಬೇಕೈತ್ರಿ ಹಿಂಗೊಳ್ಳಿ ಮಟ್ಟ. ಇದೊಂದು ಈಗ ಟೆಂಡರ್ದವ್ ಅಪ್ರೂವಲ್ ಆಗೈತ್ರಿ, ಅವ್ರು ಇನ್ನೂ ಮಾಡಿಲ್ಲ. ಈಗ ಮತ್ತು ನಿನ್ನೆ ಸಾವುಕಾರ ಬಂದರು ಹೇಳಿದ್ದೆವು, ಅವ್ರು ಮತ್ತು ಬೇರೆ ಭೇಟಿ ಕೊಟ್ಟಾರ? ಭೇಟಿ ಕೊಟ್ಟಾರ. ಇದು ಕಡಿ ಗ್ರಾಮ ಅಂತಾರೆ, ಲಾಸ್ಟ್ ಕೊನೆ ಗ್ರಾಮ. ಈ ಕಡೆ ಲಾಸ್ಟ್ ಇದ್ರೆ ಇಲ್ಲಿಂದ್ರೆ ಮತ್ತು ಮುಂದೆ ಈ ಕಡೆ ಬೇರೆ ಬರ್ತೈತ್ರಿ. ಮುಂದೆ ಮೇಗ ಹಳ್ಳಿಗಳು ಅದಾವ್ರಿ. ಮತ್ತು ಏನು ಸಾವುಕಾರ ಮಂದಿ ಅಂದ್ರೆ ಈ ಊರಿಗೆ ಏನು ಇದಿಲ್ಲ, ತೊಂದರೆ ಇಲ್ಲ. ನೀರಿಂದ ಆಯ್ತು, ಕುಡಿಯೋದು ನೀರಿಂದ ಆಯ್ತು, ಹೊಲಗಳ ನೀರಿನ ಸಮಸ್ಯೆ ಇಲ್ಲ. ಒಟ್ಟು ಏನೂ ತಕರಾರು ಅನ್ನೋದು ಏನೂ ಇಲ್ಲ ಸಾವುಕಾರ ಬಂದಿಂದ. ಈ ಕ್ಷೇತ್ರದ ಈಗ ಚುನಾವಣೆ ಬರ್ತಾ ಇದೆ 2020. ಹ್ಞೂ. ಯಾವ ಥರ ಅವ್ರಿಗೆ? ನಮ್ಮದು ಈಗ ಒಟ್ಟು ಒಣವೆ ಅವ್ರಿಗೆ ಒಂದು ಓಟು ಹೊಡಕ್ಕೆ ಹೊರ ಚಲೋ ಅದಾರ ರೀ ಕಡೆ. ಯಾವ್ರಿದೆ? ದರ್ನಟ್ಟಿ ರೀ. ದರ್ನಟ್ಟಿ ಊರಾಗ ಕೆಲಸ ಮಾಡಿದಾರೆ, ಭಾಳ ಐತಿ ಕೆಲಸ. ಭಾಳ ವರ್ಕ್ ಆಗೈತ್ರಿ. ಈಗ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ನ ಇರಲಿ. ನಿಮ್ಮ ಊರಿಗೆ ಭೇಟಿ ಕೊಟ್ಟಾರ ಸಾವುಕಾರ? ಹಾಂ, ಕೊಟ್ಟಿದ್ದಾರೆ. ಯಾವಾಗ ಬಂದಿದ್ರು ಅವ್ರು? ಯಾವಾಗ ಬರ್ತಾರನ್ರಿ. ನಿಮಗೂ ಭೇಟಿ ಆಗ್ಯಾರ? ಭೇಟಿ ಆಗಿದೆ. ನಿಮ್ಮ ವೈಯಕ್ತಿಕ ಕೆಲಸಗಳು ಏನಾದ್ರೆ ಏನೆಲ್ಲ ಮಾಡಿದ್ದಾರೆ ರೀ. ನೀರ, ರೋಡ ಎಲ್ಲ ಅನುಕೂಲ ಐತೆ. ನಿಮ್ಮ ಊರು ಹಿಂದುಳಿದ ಊರುಗಳು ಇವು. ಹಾಂ. ಮೊದಲಿನಕ್ಕಿಂತ ಈಗಿನ ಹೆಂಗಿದೆ? ಚೇಂಜ್ ಐತ್ರಿ. ಹೆಂಗೆ ಚೇಂಜ್ ಆಗೈತ್ರಿ? ಈಗ ನಮ್ಮ ಸಾಕಾರ ಬಂದಾಗೈತಿ ಅಂದ್ರೆ ಭಾಳ ಚೇಂಜ್ ಐತ್ರಿ. ಅವ್ರ ಭಾಳ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ರಿ. ಊರ್ದ ಕರೆಂಟ್ ರೀ, ರೋಡ್ ರೀ ಎಲ್ಲ ನಮಗೆ ಚೆನ್ನಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಅವ್ರ ಭಾಳ ಒಳ್ಳೆ ಕೆಲಸ ಮಾಡಿದಾರೆ. ನಮ್ಮ MLA ಎಲ್ಲ ಕೆಲಸ ಮಾಡಿದಾರೆ ರೀ. ಮತ್ತು ಪ್ರತಿಯೊಂದು ನಮ್ಮ ಕೆಲಸ ಯಾವ್ದು ಆಗೋದ, ರೋಡ ಅಂತ ಊರಾಗಿನ ನೀರಿಂದ ಅದೆಲ್ಲ ಮಾಡಿದಾರು. ಯಾವ ಊರು ನಿಮ್ಮದು? ನಮ್ಮದು ರಾಮಾಪುರ. ಹಾಂ. ಊರೆಲ್ಲ ಅವ್ರು ಬಂದಾಗಿಂದ್ರೆ ನಮ್ಗೆ ಯಾವುದೋ ಇದು ತ್ರಾಸಿಲ್ಲ ಬಿಡ್ರಿ. ಯಾವುದೋ ತ್ರಾಸಿಲ್ಲ, ಎಲ್ಲ ಬರಬರ ಐತ್ರಿ. ಬರತೈತ್ರಲ್ಲ. ನಾವು ಜಾರಕಿಹೊಳಿ ಸಾವುಕಾರ ರೀ. ಹಾಂ, ಅವ್ರು ಬಿಟ್ರಿ ನಾವು ಎಲ್ಲಿ ಹೋಗೋದಲ್ರಿ ಓಟ್. ಅವರ ತುಂಬ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವ್ರು MLA ಆದಾಗಿಂದ್ರೆ ಭಾಳಷ್ಟು ಕೆಲಸ ಮಾಡಿದ್ದಾರೆ ನಮಗೆ. ಈ ಊರು ಭಾಳ ಇದ್ರೊಳಗೆ ಐತ್ರಿ, ಈಗ ಭಾಳ ಸುಧಾರಣೆ ಮಾಡಿದ್ದಾರೆ ಅವ್ರು. ಈ ಗ್ರಾಮ ಭಾಳ ಹಿಂದುಳಿದ ಗ್ರಾಮ ಅಂತ. ಭಾಳ ರೀ. ಇದು ಒಂದು ಸ್ವಲ್ಪ ಕುಡಿಯೋಕೆ ನೀರು ಇಲ್ದಿದ್ದ ಪರಿಸ್ಥಿತಿ ಇತ್ತು ರೀ. ಈಗ ಎಲ್ಲಿ ಬೇಕಲ್ಲಿ ಬೋರ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಎಲ್ಲ ಥರ ಅನುಕೂಲ ಮಾಡಿದ್ದಾರೆ. ಯಾವ ಥರ ಅಭಿನಂದನೆ ಸಲ್ಲಿಸ್ತೀರಿ? ಫುಲ್ ಕೆಲಸ ಮಾಡಿದ್ದಾರೆ ನಮಗೆ, ಚೊಲ್ದಂಗೆ ಅಭಿವೃದ್ಧಿ ಮಾಡಿದ್ದಾರೆ.
ನಮ್ಮ ಹಳ್ಳಿಯಲ್ಲಿ ಎಲ್ಲ ನಮ್ಮ ಮುಂದೆ ತಂದರು. ನಮ್ಗೆ ಒಳ್ಳೆ ಕೆಲಸ ಮಾಡಿದರು. ನಮ್ಮ ಅಭಿವೃದ್ಧಿ ಒಟ್ಟು ನಮ್ಮ ಮುಂದೆ ತಂದರು. ನಾವು ನಮ್ಮ ಸತೀಶ್ ಜಾರಕಿಹೊಳಿ ಸರ್ ನಾವು ಆರಿಸಿ ತರಬೇಕಂತ ಕೇಳ್ಕೊತೀವಿ. ಈಗ ಯುವಕರಿದ್ದೀರಿ ನೀವು, ಯುವಕರಾಗಿ ಏನು ಮಾಡ್ತೀರಾ? ಈಗ ಸದ್ಯದ ಮಟ್ಟಿಗೆ ಯುವಕರೇ ಮೇನ್, ಈಗ ನಿರ್ಣಾಯಕರು ಅವರೇ. ನೀವೇನು ಹೇಳ್ತೀರಿ? ಯಾವ ಥರ ಒಂದು ನಿರ್ಣಯ? ನಾವು ನಮ್ಮ ಕ್ಷೇತ್ರ ನಮ್ಮ ಸಹಕಾರನ ಬರ್ಬೇಕಂತ ಇದನ್ನು ಮಾಡ್ತೀವಿ. ಈಗ ನಮ್ಮ ಊರು ಫಸ್ಟ್ ಬೋರ್ ಹೊಡ್ಸ್ರಿ, ಅದು ಕುಡಿಯಾಕೆ ಮಾಡ್ರು. ಈಗ ಪೈಪ್ಲೈನ್ ಮಾಡಿ ಈಗ ಎಲ್ಲ ಕಡೆ ನೀರು ಮಾಡಿದ್ದಾರೆ. ನಿಮ್ಮ ಊರಾಗೆಲ್ಲ ಪೈಪ್ಲೈನ್ ಎಲ್ಲ ಈ ಹಳ್ಳೆಲ್ಲ ಇದಾವೆ, ಈ ಬಾಜುಗಿನ ಹಳ್ಳೆಲ್ಲ ಇದಾವೆ. ಮುಚ್ಚಂಡಿ ತಳಗೆ ಹೋಗಿತ್ತು, ಮತ್ತು ಅಲ್ಲಿಂದ ಮೊದಲ ನೀರು ಅದೇ ಇರ್ಬೋದು ರೀ, ಸಾಂಬ್ರಾ ಮಠ. ಮತ್ತು ಈ ಕಡೆ ಆ ಸೈಡ್ ಕಟ್ಟಿದಾರೆ, ಅದು ಇಲ್ಲಿ ಬಾಂಬರಿ ಆ ಕಡೆ ಎಲ್ಲ ದೇವಿಯರಿ. ಮೊದಲು ಡೆವಲಪ್ಮೆಂಟ್ಗಿಂತ ಈಗಿನ ಫರ್ಕ್ ಐತೆ. ಈಗ ಫರ್ಕ್ ಆಗಿದೆ. ಸಾವುಕಾರ ನಮಗೆ ಬಂದಾಗಿಂದ ಸಾವುಕಾರ ಕಡೆಯಿಂದ ಎಲ್ಲ ಅನುಕೂಲ ಮಾಡಿದ್ದಾರೆ. ಹಾಂ, ಚುನಾವಣೆ ಹತ್ರ ಬಂದೈತ್ರಿ. ಈಗ ಬಂದೈತ್ರಿಲ್ಲ, ಮೈಂಡ್ ಬಂದಿರಲಿಲ್ಲ. 2 ದಿವಸ 5-6 ದಿವಸ ಮೀಟಿಂಗ್ ಇತ್ತು ಅದು. ಅವತ್ತು ಬಾಂಧಕಾರ ಇಲ್ಲಿ ಬಿಟ್ಟು ಭಾಷಣ ಮಾಡಿ ಹೋಗ್ಯಾರಲ್ಲ. ಯಾರಿಗೆ ಹಾಕ್ತೀರಿ? ನಾವು ಸಾವುಕಾರ ನಡಲಿಲ್ಲ, ನಾವು ಕಡೆ ಕಾಂಗ್ರೆಸ್ ಸಾವುಕಾರ. ಬಗ್ಗೆ ಏನು ಹೇಳ್ತೀರಿ? ನಮಗೆಲ್ಲ ಮುದ್ದತ್ ಮಾಡಿದಾರಲ್ಲ ಸರ್. ಏನೇನು ಮಾಡ್ಯಾರ್ರಿ? ಬೋರ್ ಹೊಡೆದು ಕೊಟ್ಟಿದ್ದಾರೆ, ರೋಡ್ ಮಾಡಿ ಕೊಟ್ಟಿದ್ದಾರೆ, ಕರೆಂಟ್ ಮಾಡಿ ಕೊಟ್ಟಿದ್ದಾರೆ, ಪಾಪ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಊರು ಮಾನೋಳಿ ಸರ. ಮಾನೋಳಿ. ನಿಮ್ಮ ಊರಾಗೆಲ್ಲ ಅಭಿವೃದ್ಧಿ ಆಗೈತಿ ಸರ್. ಈ ಕ್ಷೇತ್ರದಾಗ ಹಿಂದುಳಿದ ಗ್ರಾಮ ಅಂತ ಕೇಳಿಪಟ್ಟು. ರೋಡ್ ಒಂದು ಬೇಡಿದಾರ, ರೋಡ್ ಮಾಡಿ ಕೊಡ್ತೀವಿ ಅಂದಾರ ಸರ್. ಏನು ಹೇಳ್ಬೇಕು ಸರ್? MLA ಅವ್ರ ಬಗ್ಗೆ ಹೇಳಕ್ಕಂದ್ರೆ, ಈಗ ಅವ್ರು ಬಂದಾಗಿಂದ ಡೆವಲಪ್ಮೆಂಟ್ ಬಗ್ಗೆ ಸರ್, ಟೋಟಲ್ ನಮ್ಮದು ಧರ್ನಟ್ಟಿಂದ ಹುಲಿಯನೂರು ಮಟ್ಟ ಒಂದು ಊರಿಗೆ ಒಂದು ಬಾವಿ ಅನ್ನೋದು ಇರೋಕ್ಕಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಫಸ್ಟ್ ಸ್ಟಾರ್ಟಿಂಗ್ ಆಯಿತು. ರೋಡ್ಗಳು ಸರಿ ಇರೋಕ್ಕಿಲ್ಲ, ಕಚ್ಚಾ ರೋಡ್ಗಳಿದ್ವು ಎಲ್ಲ ಕಡೆ. ಅವನ್ನೆಲ್ಲ ಡಾಂಬರೀಕರಣ ಇನ್ನೂ ಮಟ್ಟ ರೋಡ್ ಕೆಟ್ಟೇ ಇಲ್ಲ, ಹಂಗೆ ಮಾಡ್ಕೊಂಡು ಬಂದರು. ಮುಂದೆ ಯಾವುದೋ ಊರಾಗ ಸಾಲಿ ಡೆವಲಪ್ಮೆಂಟ್, ಪ್ರತಿಯೊಂದು ಊರಾಗ ಸಾಲಿ ಅನ್ನೋದು ಒಂದೊಂದು ಹಳ್ಳಿ ಸಾಲಿ ಹಿರಿಯರ ಕಾಲದಾಗ ಕಟ್ಟಿದ್ದು ಎಲ್ಲ ಊರು ಅದೇ ಆಗ್ತಿದ್ವು. ಪ್ರತಿ ಊರಾಗ ಸಾಲಿ ರೂಮ್ಗಳಾಗ್ಯಾವ. ಮುಂದೆ ಹೊಸ ಸಾಲಿ ಕಟ್ಟಡ ಆಗ್ಯಾವ, ಯಾವ ಸಾಲಿ ಸೋರಿದು ರಿಪೇರಿನೂ ಆಗ್ಯಾವ. ಇದಂತೇನಿಲ್ಲ. ಮುಂದೆ ಪ್ರತಿಯೊಂದು ಊರಾಗ ಶಿಶಿ ರೋಡ, ಒಂದು ಗಲ್ಲಿ, ಒಂದು ಸಣ್ಣ 5 ಫುಟ್ ಜಾಗ ಇದ್ದರೂ ಅಲ್ಲಿ ಶಿಶಿ ರೋಡ್ ಆಗ್ಯಾವ. ಹಿಂದುಳಿದ ಪ್ರದೇಶ ಆಗಿದ್ದ ನಮ್ಮದು ಯಾರೂ ಇಲ್ಲಿ ಮಾತಾಡ್ತಾರಕ್ಕಿಲ್ಲ ರೀ. ಟೈಮ್ ಸರಿ ಬಸ್ ಬರೆದಿದೆ, ಟೈಮ್ ಸರಿ ನೀರಿದೆ, 24 ತಾಸು ಕರೆಂಟ್ ಚಾಲೂ ಇದೆ. ಕರೆಂಟ್ ಅಂತೂ 24 ತಾಸು ಕಂಟಿನ್ಯೂ ಇದೆ ರೀ. ನಮ್ಮದು 7-8 ಹಳ್ಳಿಗೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಸರ್. ಚುನಾವಣೆ ಸರ್, ನಾವು ಸತೀಶ್ ಜಾರಕಿಹೊಳಿ ಯಾವ ಪಕ್ಷ ಅದ ಪಕ್ಷ ರೀ ನಮ್ಮದು. ಇದಂತ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಈಗ ಸದ್ಯ ಕಾಂಗ್ರೆಸ್ ಅದಾರಲ್ಲ, ಅವ್ರ ಪಕ್ಷ ನಮ್ಮದು ಕಾಯಂ. ಅವ್ರು ಬಿಟ್ಟು ಬೇರೆ ಪಕ್ಷವರು ಬೇರೆ ಪಕ್ಷ ಮಾಡೋರು. ಆದರೆ ಅವ್ರದ್ದ ಪಕ್ಷ ಅನ್ನೋದಿದ್ರು ಅವ್ರದ್ದು ಸ್ವಂತ ಕಾಂಗ್ರೆಸ್ ಮಾಡ್ತೀವಿ. ಈ ಟೋಟಲ್ ಹಳ್ಳಿ ಎಲ್ಲ ಕೂಡಿ ಯಾವತ್ತು ಕ್ಷೇತ್ರ MLA ಅಂದ್ರೆ ಅವ್ರು ಏನು ಹೇಳಿರಲ್ಲ ಅದೆಲ್ಲ ಕರೆಕ್ಟ್ ಅನ್ನೋರೆ. ಮತ್ತು ನೀರು ಗೀರೆಲ್ಲ ಅನುಕೂಲ ಮಾಡಿಕೊಟ್ಟಾರೆ ನಮಗೆಲ್ಲ. 24 ತಾಸು ನೀರು ಬಾಯಿಗೆ ಹೋಗಿ ನೀರು ತರ್ತಿದ್ರು ನಾವು ಕೆಳಗೆ ಏರಿಯಾಕ್ಕೆ ಹೋಗ್ತಾರಕ್ಕಿಲ್ಲ. ನಾವೆಲ್ಲ ರೋಡ್ ಮಾಡಿ ಅನುಕೂಲ ಮಾಡಿ ಎಲ್ಲ ಸಿಸ್ಟಮೆಟಿಕ್ ಎಲ್ಲ ಮಾಡಿಕೊಟ್ಟಾರ. ಅವ್ರ ಬಗ್ಗೆ ಹೇಳುವಂಥದ್ದು ಏನು ಹಂಗೆ ಹೇಳೋದು ಹಿಂಗೆ ಹೇಳೋದು ಏನಿಲ್ಲ. 15 ವರ್ಷ ಇಲ್ಲಿ ಏನೂ ಇರಾಕಿಲ್ಲ ರೀ. 15 ವರ್ಷದಿಂದ ಏನೂ ಇರಾಕೇ ಇಲ್ಲ. 15 ವರ್ಷ ಆದ ಬಳಿಕ ಇದೆಲ್ಲ ನಮಗಾಗೈತಿ. ಸಾಹೇಬ್ರು ಯಾವತ್ತು ಇಲ್ಲಿ ಬಂದಾರಲ್ಲ ಆವತ್ತಿಂದ ನಮ್ಮ ಹಳ್ಳಿ ಅನ್ನೋದು ಬೆಳಗಾವಿ ನೋಡಿದಾವೆ. ಅನ್ನ ತಕ್ಕ ನಾವು ಇಲ್ಲೇ ಗುಡ್ದಾಗ ಎದ್ದಕ್ಕಾರ ಗುಡ್ಡಕ್ಕೆ ಜಿಗದು ಹೋಗೋದು ಇದನ್ನ ಮಾಡ್ಕೊತಿದ್ವಿ. ನಾವು ಗುಡ್ದಾಗ ಇರೋದು ಒಂದು ಕೆಳಗೆ ಇಳಿಸಿ ಇಲ್ಲ ರೀ ನಮ್ಮನ್ನ ಯಾರು. ಸಾಹೇಬ್ರು ಬಂದಾಗಿಂದ ಕೆಳಗೆ ಇಳಿದ್ವಿ ನಾವು. ಮತ್ತು ಆಫೀಸ್ಗೆ ಹೋಗ್ಬೇಕಾದ್ರೆ, ಸ್ಟೇಷನ್ಗೆ ಹೋಗ್ಬೇಕಾರೆ ಸಾಹೇಬ್ರು ಯಾವತ್ತು ಬಂದಿರಲ್ಲ ಆವತ್ತು ನಾವು ಸ್ಟೇಷನ್ ಮುಖ ನೋಡಿದೆವು. ಸಾಹೇಬ್ರಿಗೆ ಹೇಳೋದು ಏನಿಲ್ಲ. ಇಲ್ಲಿ ಎಲ್ಲ ಟೋಟಲ್ ಊರಾಗೆ ಕೆಲಸ ಮಾಡೋಕೆ ನಮಗೆ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ನ ನನಗೆ ಕೆಲಸ ಮಾಡೋಕ್ಕೆ ಕೆಲಸ ಇಲ್ಲ. ಇಲ್ಲಿ ಎಲ್ಲ ಟೋಟಲಿ ಕೆಲಸ ಮುಗಿಸ್ಬಿಟ್ಟಾರ ಅವ್ರು. ಚುನಾವಣೆ ಹತ್ರ ಬಂತು. ನಾವು ಸಾಹೇಬ್ರ ಮನುಷ್ಯರ್ರೆ ಒಣವೆ ಟೋಟಲ್ ಒಣವೆ ಅದಾವ್ರಿ ಇಲ್ಲಿ BJP ಅದು 3 2 ಯಾವ ಕಣ್ಣು ಕಾಣ್ತಿದ್ದು 4 5 8 ಹಿಂಗೆ ಆಗ್ತಾವ್ರಿ. ಎಲ್ಲ ಒಣವೆ ಅದಾವ್ರು. ಸತೀಶ್ ಅವರು ಇಲ್ಲಿ ನಮ್ಮ ಊರಿಗೆ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡಿದಾರೆ. ಯಾವ್ರಿದೆ ಇದು ಬರ್ಮನಟ್ಟಿ. ಇಲ್ಲೆಲ್ಲ ರೋಡ್ಗಳದ, ಇದು ನೀರು ಟ್ಯಾಂಕ ಎಲ್ಲ ಡೆವಲಪ್ಮೆಂಟ್ ಮಾಡ್ಯಾರ. ನಮ್ಮ ಕ್ಷೇತ್ರ MLA ಸತೀಶ್ ಜಾರಕಿಹೊಳಿ ಅವರು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಹಳ್ಳಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಕಾಂಕ್ರೀಟ್ ರೋಡ್ ಆಗಲಿ, ನಮ್ಮ ಮೇನ್ ಸಿಸಿ ರೋಡ, ಮತ್ತು ಸಾಕಷ್ಟು ಹಲವಾರು ಸ್ಕೂಲ್ ಆಗಲಿ, ಮತ್ತು ನಾವು ನೀರಾಗಲಿ ನಮ್ಗೆ ಹಳ್ಳಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ನಮ್ಮ ಸಾವುಕಾರ ಅವರು ಸತೀಶ್ ಜಾರಕಿಹೊಳಿ ಅವರು. ಮತ್ತು ಅದೇ ರೀತಿಯಾಗಿ ಈಗ ಮುಂದೆ ಅವರೇ ನಮ್ಮ ಭಾವಿ ಮುಖ್ಯಮಂತ್ರಿಯಾಗಿ ಬಂದರೆ ನಮಗೂ ಇನ್ನೂ ಹಲವಾರು ಸಾಕಷ್ಟು ಕೆಲಸಗಳನ್ನು ಹಳ್ಳಿಯನ್ನು ನಮ್ಮ ಹಳ್ಳಿ ಸಿಟಿ ಅಂತೂ
ಆಗಬಹುದು ಆ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಹಳ್ಳಿಗಳನ್ನ ಸಿಟಿ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ. ಎಮ್ ಎಲ್ ಎ ಅವ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಕೊಳಕ್ಕೆ ಹೋಗಿ ನೀರು ತರೋದ್ರಿ, ಈಗೆಲ್ಲ ನಮಗೆಲ್ಲ ನೀರು ಅನುಕೂಲ ಮಾಡಿದಾರ್ರಿ. ಈ ರೋಡ್ ಮಾಡಿದಾರ್ರಿ, ಎಲ್ಲ ಮಾಡಿದಾರ ನೋಡ್ರಿ. ನಿಮ್ಗೆ ಯಾವಾಗ ಭೇಟಿ ಆಗ್ಯಾರ್ರಿ? ಹ್ಞೂ ಭೇಟಿ ಆಗ್ತಾರಲ್ಲ. ನಿಮ್ಮ ಊರಿಗೆ ಬಂದು ಹೋಗ್ಯಾರ್ರಿ? ಹ್ಞೂ ಬಂದು ಹೋಗಿದಾರ. ಬರ್ತಾರಿಲ್ರಿ? ಹ್ಞೂ ಬರ್ತಾರೆ. ಯಾವ ಊರು ಇದು? ಹಳಿಯೂರ. ಏನ್ರಿ ಅವ್ರು ಬಂದಂಗೆ ಎಲ್ಲ ಅನುಕೂಲ ಐತ್ರಿ. ಈ ಊರಿಗೆ ಎಲ್ಲ ಅನುಕೂಲ ಐತಿ, ನೀರಿನ ಅನುಕೂಲ ಐತಿ, ರೋಡ್ದ ಅನುಕೂಲ ಐತಿ, ಎಲ್ಲ ಅನುಕೂಲ ಐತ್ರಿ. ಯಾವ ಊರು ಇದು? ಇದು ಹಳಿ ಬೆರಮೇಟಿ ರೀ. ಹಾಂ, ಹಳಿ ಬೆರಮೇಟಿ ಒಂದೇ ರೀ, ಹಳಿಯೂರು ಅಂದ್ರೂ ಒಂದೇ ರೀ. ಹಾಂ, ಹಳಿ ಬೆರಮೇಟಿ ಅಂದ್ರೆ ದಿಕ್ರ ರೀ. ಈಗೇನು ಸರ್ಕಾರ ಬಂದಾಗ ಏನೂ ಪ್ರಾಬ್ಲಮ್ ಇಲ್ಲ ರೀ ನಮ್ಮ ಹಳ್ಳಿಯಾಗ. ಕರೆಂಟ್, ನೀರ, ಚಾವಿ ಹತ್ತನೇದಲ್ಲ ಅವೆಲ್ಲ ರೆಡಿ ಐತ್ರಿ. ಅದು ಯಾವ ಈ ಸರ್ಕಾರ ಬಂದಾಗ ಏನೂ ಕಮ್ಮಿ ಇಲ್ಲ ಬಿಡ್ರಿ ಹಳ್ಳಿ. ಹಾಂ, ಜಾರಕಿಹೊಳಿ ಸರ್ಕಾರ ಬಂದಾಗ ಏನೂ ಕಮ್ಮಿ ಇಲ್ಲ ರೀ. ಏನು ಹೇಳ್ಬೇಕಂದ್ರೆ ಎಲ್ಲ ಒಳ್ಳೆ ಕೆಲಸನ ಐತಿರಲ್ಲ. ಯಾವ್ದು? ಕರಿಮಕುಪ್ಪೆ ರೀ. ಏನೇನು ಮಾಡ್ಯಾರ ವರ್ಕ್ ಇಲ್ಲಿ? ರೋಡ್ ಡಾಂಬರೀಕರಣ ರೀ, ಮತ್ತು ಲೈಟ್ ಸಿಸ್ಟಮು, ಲೈಟ್ ಎಲ್ಲ ಕಡೆ. ಒಂದು ನೀರಿನ ಸಮಸ್ಯೆ ಇಲ್ಲ, ನೀರಿನ ಅವಶ್ಯಕತೆ ಬರ್ತಾವೆ, ಸಮಸ್ಯೆ ಇಲ್ಲ ಸರ್. ಅದರದ್ದು ಏನು ಸಮಸ್ಯೆ ಇಲ್ಲ, ಎಲ್ಲ ಬರೋಬರ್ದೆ. ಈಗ ಚುನಾವಣೆ ಹತ್ರ ಬರ್ತಾವೆ. ಹಾಂ ಸರ್, 2023 ಚುನಾವಣೆ ಏಪ್ರಿಲಲ್ಲಿದೆ ಅಂತ ಎಲ್ಲ ಸೌಕರ್ಯನ ಹಾಕೋದು. ಏನು ಎಮ್ ಎಲ್ ಎ ಅವ್ರ ಬಗ್ಗೆ ಏನು ಹೇಳೋದೇನೈತ್ರಿ? ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರು. ಈಗ 3ನೇ ಪೀರಿಯಡ್ ಅವರು 3 ಪೀರಿಯಡ್ ಇದ್ರು ನಮ್ಮಲ್ಲಿ ನಮ್ಮ ಹಂಚನ ಗ್ರಾಮಕ್ಕಂತೂ ಸಾಕಷ್ಟು ಅಭಿವೃದ್ಧಿ ಕೊಡಿಸ್ಯಾರ. ಕುಡಿ ನೀರು ಆಯ್ತು, ರಸ್ತೆ ಆಯ್ತು, ಚರಂಡಿ ಆಯ್ತು, ಮೂಲಭೂತ ಸೌಕರ್ಯ ಆಯ್ತು, ಎಲ್ಲನೂ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಂದ ಮಾಡಿದೆವು. ಪ್ರತಿಯೊಬ್ಬರು ನೀವು ವಯಸ್ಸಾದಂಥ ವೃದ್ಧಾಪ್ಯ ವೇತನ ಆಯ್ತು, ಅಂಗವಿಕಲ ವೇತನ ಆಯ್ತು, ಮತ್ತು ಆಮೇಲೆ ವಿಧವಾ ವೇತನ ಆಯ್ತು, ಸಾಕಷ್ಟು ವೇತನಗಳನ್ನು ಪೆನ್ಷನ್ಗೂ ಮಾಡಿಕೊಟ್ಟಿದ್ದೆವು. ಅವೆಲ್ಲ ಮಾಡಿಕೊಡೋಕೆ ಶಾಸಕರ ಅದಕ್ಕೆ ಸಹಕಾರ ಕೊಡೋದ್ರಿಂದ ಅಷ್ಟೆಲ್ಲ ಅಭಿವೃದ್ಧಿ ಆಗಿದ್ದಾವೆ. ಪ್ರಚಾರಕ್ಕೆ ಬರ್ದೇನೆ ನಮ್ಮ ಹಂಚಾದಾಗ ಲೀಡ್ ಮಾಡಿ ಕೊಟ್ಟಿದ್ದಾವೆ. ಇದು ಸರ್ ನಾ ದಶ ಇದು ಸರ್ ಲೀಡ್ ಮಾಡಿ ಕೊಡ್ತೀವಿ ನಾವು. ಒಳ್ಳೆ ರಾಜಕಾರಣಿ, ಒಳ್ಳೆ ವ್ಯಕ್ತಿತ್ವ ಉಳ್ಳವರು, ಮತ್ತು ಎಲ್ಲರಿಗೂ ಸಮನಾಗಿ ನೋಡುವವರು, ಮತ್ತು ಅವರೇ ನಿಲ್ಲಬೇಕು, ಅವರೇ ಆಚೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ಏನು ಮಾಡಿದ್ದಾರೆ ಅಭಿವೃದ್ಧಿ? ಏನಾದರೂ ಮಾಡಿದ್ದಾರೆ? ಭಾಳಷ್ಟು, ಒಂದಲ್ಲ ಎರಡಲ್ಲ, ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಸರ್ಕಾರದಿಂದನೂ ಕೂಡ ಅವರು ಅನುದಾನ ತಂದು ಮಾಡಿದ್ದಾರೆ. ಮತ್ತು ಅವರು ವೈಯಕ್ತಿಕನೂ ಭಾಳಷ್ಟು ಮಾಡಿದ್ದಾರೆ, ಮಂದಿಗೆ ಭಾಳ ಅನುಕೂಲ ಮಾಡ್ತಾಯಿದ್ದಾರೆ. ತಮಗೆಲ್ಲಾದರೂ ಭೇಟಿ ಆಗೋದು ತಮ್ಮ ಊರಿಗೆ ಬಂದಾಗ? ಯಾವಾಗ ಬೇಕಾದವು ನಾವು ಯಾವಾಗ ಅವರಿಗೆ ಅಂತ ಕರೆದಾಗ ಅವರು ಬಂದು ನಮ್ಮ ಹೆಗಲ ಮೇಲೆ ಕೈ ಇಟ್ಟು ಬಡವ ಕೀಳ ಅದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆನೂ ಅನ್ಯೋನ್ಯವಾಗಿ ಇರ್ತಾರೆ ಅವರು. ಚುನಾವಣೆ ಬರ್ತಾ ಇದೆ ಹತ್ತಿರಕ್ಕೆ, ಯಾವ ಥರ ಅವ್ರಿಗೆ ಬೆಂಬಲ ಕೊಡ್ತೀರಾ? ಹೆಂಗೆ? ಅವ್ರ ಮನೆಯಲ್ಲೇ ಕೂತು ಈ ಪ್ರಚಾರ ಇಲ್ಲದೇ ಲಾಸ್ಟ್ ಟೈಮ್ ಆರ್ಸಿ ಬಂದ್ದಾರೆ. ಈ ಸರಿನೂ ಹಾಗೆ ಮಾಡ್ಬೇಕಂತ ಅವ್ರ ತಲೆಯಲ್ಲಿದ್ದರೆ ಹಾಗೆ ಮಾಡಿ ತೋರಿಸ್ತೀವಿ ನಾವೆಲ್ಲ ಕಾರ್ಯಕರ್ತರು ಕೂಡಿ ಮತ್ತೆ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರುವಂಥ ಪ್ರಯತ್ನನ ಮಾಡ್ತೇವೆ ಅಂತ ಈ ಮುಖಾಂತರ ಹೇಳ್ತೀವಿ. ಎಮ್ ಎಲ್ ಎ ಬಗ್ಗೆ ರೀ, ನಮ್ಮ ಊರ ಬಗ್ಗೆ ರೀ, ಒಟ್ಟು ಅವರೆಲ್ಲ ಪದ್ಧತಿ ಎಲ್ಲ ನಮ್ಮನ್ನು ಮಾಡಿದಾರೆ ರೀ. ಪೆನ್ಷನ್ ಬಗ್ಗೆನೂ ಅವ್ರು ನನಗೆ ಭಾಳ ಕಾಳಜಿ ತೊಗೊಂಡರು. ಮತ್ತು ವಯಸ್ಸಾದವ್ರಿಗೂ ಎಲ್ಲ ಒಟ್ಟು ಅನುಕೂಲ ಮಾಡಿದಾರೆ ರೀ. ಒಟ್ಟು ಬರುವಂಥ ಚುನಾವಣೆಯಲ್ಲಿ ಏನು ಬರೋ ಚುನಾವಣೆ ಆದ್ರೂ ಮತ್ತು ಅವ್ರನ್ನ ತರೋದು. ಜಾರಕಿಹೊಳಿ ಅವ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಒಳ್ಳೆಯವರು. ಅವ್ರು 5 ವರ್ಷ ಬಿಡ್ತಾಗ ಅವ್ರು ಕೆಟ್ಟ ಸಾಧ್ಯ ಐತೆ ಅವ್ರು ಕೆಲಸ ಮಾಡಿದಾರೆ. ಎಲ್ಲ ಬೇಕಾದ ವ್ಯಕ್ತಿ ಅವರು. ಏನು ತೊಂದರೆ ಐತಿ ಊರಲ್ಲಿ ಏನು ತೊಂದರೆ ಅವ್ರು ಕೇಳ್ತಾರೆ. ನೀರಿನ ಸೌಕರ್ಯ ಎಲ್ಲ ಇದ್ರು ಊರಾಗಲ್ಲಿ? ನಿಮ್ಮ ಊರಾಗ ನೀರಿನ ವ್ಯವಸ್ಥೆ ಎಲ್ಲ ಕರೆಕ್ಟ್? ಎಲ್ಲ ನೀರಿನ ವ್ಯವಸ್ಥೆ ಮುಂದೆ JJM ಅದು ಪ್ರಾರಂಭ ಆಗಿದೆ ಕೆಲಸ, ಅದು ಮುಕ್ತಾಯ ಬಂದಿದೆ. JJM ಚುನಾವಣೆ ಬರ್ತದೆ ಹತ್ತಿರಕ್ಕೆ, ಅದೇ ಏನು ಹೇಳ್ತೀರ? ಚುನಾವಣೆ ಅಂತೂ ಅವರು ಖಚಿತ ಅವ್ರು. ನಮ್ದೆಲ್ಲ ಎಲ್ಲ ಬರೋಬ್ಬರ ಅದಾರ ರೀ, ಅದೇನಿಲ್ಲ ರೀ. ಒಟ್ಟು ಚಲೋ ಮಾಡ್ಯಾರ. ಅವ್ರು ಬಂದಾಗಿಂದ ಒಟ್ಟು ಚಲೋ ಐತ್ರಿ. ಬರುವಂಥ ಚುನಾವಣೆಗೆ ಚಲೋ ಐತಿ, ಬಂದ್ರೆ ಚಲೋ ಐತ್ರಿ. ಅವ್ರಿಗೆ ಬರ್ತಾರೆ ಆಡಿಸಿ ಒಟ್ಟು ಮಾತಾಡ್ರಿ. ಏನಿಲ್ಲ, ನಮಗೆಲ್ಲ ಚಲೋ ನಡೆಸಿದಾರು. ಎಲ್ಲ ಚಂದ ಐತಿ, ಬರ್ತಾರೋ ಹೋಗ್ತಾರೋ. ಅವ್ರಿಂದ ಯಾರು ಊರು ಶುದ್ಧ ಆಗೈತಿ. ಇಷ್ಟ ವಿನಂತಿ ಬರ್ಕೋತೀವಿ. ನಿಮಗೆ ಭೇಟಿ ಆಗಿದಾರೆ? ನಿಮಗೆ? ಹಾಂ, ನಿಮಗೂ ಭೇಟಿ ಆಗ್ಯಾರ? ಭೇಟಿ ಆಗಿ ಬರ್ತಾರಲ್ಲ. ನಿಮ್ಮ ಕೆಲಸಗಳು ಕೆಲಸ ಹಂಗೆ ಏನು ಕೊಡ್ತಾರೆ, ಮಾಡ್ತಾರೆ ನೋಡಿ. ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗ ಒಂದು 5 ತಿಂಗಳು ಚುನಾವಣೆ ಐತಿ.
ಅದನ್ನ ಸಪೋರ್ಟ್ ಅಂದ್ರೆ ಈಗ ನಮ್ಗೆ ಯಾರು ಸುದ್ದಿ ಮಾಡ್ತಾರೆ ಅವ್ರಿಗೆಲ್ಲ ಹೌದಲ್ರಿ. ನೀವೇನು ಹೇಳ್ತೀರಿ? ಏ ನಮ್ಮ ಜಾರಕಿಹೊಳಿ ಸಾವುಕಾರನ್ನ ಹಿಡ್ಕೊಂಡು ಎಲ್ಲ ಅವ್ರಿ ಅವ್ರನ್ನ ಆರಾಮೈತಿರಿ ಅವ್ರದ್ದು ಎಲ್ಲ ಹಾಂ ಕೊಟ್ಟು ಅವ್ರಿಗೆ ಬೇಕಾದ್ರೆ ಯಾರು ಬೇಕಾದ್ರೆ ಹೇಳ್ರಿ ನಾವು ಬಡ್ಡಿಂದ ಏನು ಕಾಂಗ್ರೆಸ್ ಅನ್ನಾರ. ಹಾಂ ಹೇಳ್ತೀನಿ. ಆಗೈತಿ ಅವ್ರಿಗೆ ಹಾಕ್ತೇವಪ್ಪ. ಯಾರಿಗ್ರಿ? ಜಾರಕಿಹೊಳಿ ಸಾವುಕಾರ. ಜಾರಕಿಹೊಳಿ ಸಾವುಕಾರ ಏನು ಹೆಲ್ಪ್ ಮಾಡ್ಯಾರ ನಿಮ್ಗೆ? ಏನು ಮಾಡ್ತಾರೆ ದುಡಿಯೋದ ತಿನ್ನೋದಲ್ಲ. ಭೇಟಿಯಾರು ಆಗ್ಯಾರ ಇಲ್ರಿ? ಆಗ್ತಾರ ಭೇಟಿ ಆಗ್ಯಾರ. ನಿಮ್ಮ ಕ್ಷೇತ್ರದ MLA ಅವ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ? ಚಲೋ ಅದಾರ MLA ರೀ. MLA ಏನು ಪ್ರಾಬ್ಲಮ್ ಎಲ್ಲ ಕೆಲಸ ಮಾಡಾರ. ತಮ್ಮೂರು ಅಭಿವೃದ್ಧಿ ಆಗಿದ್ದೀರಿ? ಹಾಂ ಆಗೈತೆ ರೀ ಸರ್. ಭೇಟಿ ಅದು ಕೊಟ್ಟಿದ್ದಾರ ನಿಮಗೆ? ಹ್ಞೂ ರೀ ಎಲ್ಲ ಭೇಟಿ ಮಾಡ್ತಾರೆ ಸರ್. ತಮ್ಮೂರಿಗೆ ಬರ್ತಾರೆ ರೀ? ಬರ್ತಾರೆ ರೀ, ಮ್ಯಾಗ ಬರ್ತಾರೆ. ತಿಂಗಳಿಗೆ ಒಮ್ಮೆ 1-2 ಸಲ ಬರ್ತಾರೆ. MLA ಬಗ್ಗೆ ಅಂತೂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಚರಂಡಿ ಆಗಲಿ, ರೋಡ್ ಆಗಲಿ, ರಸ್ತೆ ಆಗಲಿ, ಮುಂದೆ ಎಲ್ಲ ಕಡೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ತಮ್ಮೂರಿಗೆ ಬಂದು ಭೇಟಿ ಅದು ಕೊಟ್ಟಿದ್ದಾರೆ? ವಾರಕ್ಕೊಮ್ಮೆ ಭೇಟಿ ಆಗ್ತಾರೆ. ಯಾಕಂದ್ರೆ ಕೆಲವೊಂದು ಜನ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಯಾರಿಗೂ ಭೇಟಿ ಆಗಲ್ಲ ಅಂತ ಒಂದು ಮಾತು ಕೇಳಿದ್ದೀವಿ. ಇಲ್ಲ ಅವ್ರು ಏನು ವಿರೋಧ ಪಕ್ಷಗಳು ಹೇಳಿರ್ಬೇಕು, ಆದರೆ ಅವರು ವಾರಕ್ಕೊಂದು ಬರ್ತಾರೆ, ಭೇಟಿ ವಾರಕ್ಕೊಂದು ಬರ್ತಾರೆ, ಭೇಟಿ ಆಗ್ತಾರೆ. ಸತೀಶ್ ಅಣ್ಣಗಳು ಮನೆಗೂ ಬಂದಾರ್ರಿ, ಊರಿಗೂ ಬರ್ತಾರ್ರಿ. ಎಲ್ಲ ನೋಡಿದೆವು, ಮಾತಾಡಿದೇವ್ರಿ. ಅದರ ರೋಡ್ಗಳೆಲ್ಲ ಮಾಡಿದಾರ್ರಿ, ಹೊಲಗಳು ರೋಡ್ಗಳು ಮಾಡಿದಾರ್ರಿ, ಊರಾಗ ರೋಡ್ಗಳು ಮಾಡಿದಾರ್ರಿ. ಎಲ್ಲ ಅಷ್ಟು ಒಳ್ಳೇದು ಮಾಡಿದಾರೆ. ಈಗ ಚುನಾವಣೆ ಬರ್ತಾರೆ ಹತ್ತಿರಕ್ಕೆ, ಈಗ ಅವರ ಬರ್ತಾರ್ರಿ ಅಂತ ಹೇಳ್ತವ್ರಿ. ಈಗ ನೀವೇನು ಹೇಳ್ತೀರಾ? ಚಲೋ ಮಾಡಿದಾರ ತಗೋರಿ ಎಲ್ಲರೂ. ಅವರು ಚಲೋ ಮಾಡಿದಾರೆ. ಹ್ಞೂ ರೀ. ಕ್ಷೇತ್ರದ MLA ಅವ್ರ ಬಗ್ಗೆ ಏನು ಹೇಳ್ತೀರಿ? ನಮ್ಮ MLA ಅವ್ರ ಬಗ್ಗೆ ಚಲೋ ಮಂದಿ ಇವಾಗ ಕೆಲಸ ಮಾಡಿದಾರು. ಈ ಕೆಲಸ ಏನು ಹಿಂದೆ ಕಾಯ್ದಿಲ್ಲ, ಏಕ ನಂಬರ್ ಮಂದಿ ಕೆಲಸ ಚಲೋ ಮಾಡಿದಾರೆ. ನಿಮ್ಗೆ ಯಾವಾಗ ಭೇಟಿ ಆಗ್ಯಾರ? ನಮ್ಗೆ ಭೇಟಿ ಆಗ್ತಾರೆ, ಭೇಟಿ ಆಗ್ತಾರೆ. ನಮ್ಗೆ ಏನು ಕೆಲಸ ಹೇಳಿ ಕೆಲಸನೂ ಮಾಡ್ತಾರೆ. ಊರಿಗೆ ಬಂದಾರ? ಬರ್ತಾರೆ ಮೇಲೆ ಲಿಂಕ್ ಅದಾರ ಅವ್ರು. ಹಾಂ ರೀ. ಈಗ ಚುನಾವಣೆ ಬಂತ ಹತ್ತಿರಕ್ಕೆ, ಅವ್ರು ಆಚೆ ಬರ್ತಾರೋ? ಹಾಂ, ಅವ್ರಿಗೆ ಓಟ್ ನಮ್ಮದ್ರ. ಓಕೆ. ಹಾಂ, ಊರಿಗೆ ಒಳ್ಳೇದು ಮಾಡಿದಾರೆ ರೀ. ಬೋರ್ ಹಾಕಿದಾರು, ರೋಡದ ಎಲ್ಲ 13 ಬೋರ್ ಹಾಕಿದಾರೆ ರೀ. ನೀರಿನ ಸೌಕರ್ಯ ಐತಿ, ರೋಡ ಎಲ್ಲ ಸರಿಯಾಗಿ ಮಾಡಿದಾರೆ ರೀ. ಎಲ್ಲ ಹೊಲಗಳಿಗೆ ರೋಡ್ ಮಾಡಿದಾರು, ಎಲ್ಲ ಅನುಕೂಲತೆ ಮಾಡಿದಾರು. ಬಡಬಗ್ಗರಿಗೆ ಒಳ್ಳೆಯದು ಕೆಲಸನ ಮಾಡಿದಾರೆ ರೀ. ಈಗ ನೀವು MLA ಆದಾಗಿಂದ ಭೇಟಿ ಆಗಿದ್ದಾರೆ ನಿಮಗೆ? ಹಾಂ, ಬರ್ತಾರ್ರಿ. ಬರ್ತಾರ್ರಿ, ಪಂಚಾಯತ್ಗೆ ಕುಡಿಸಿರ್ತಾರ್ರಿ, ಮೀಟಿಂಗ್ ಅದ. ನಿಮಗೆ ಭೇಟಿ ಆಗಿ? ಹಾಂ ರೀ. ಇಲ್ಲಿ ವಾಲ್ಮೀಕಿ ಭವನಕ್ಕೆ ಬರ್ತಾರ್ರಿ. ನಿಮಗೆ? ನಮ್ಗೆ ಸತೀಶ್ ಅಣ್ಣವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತ್ರಿ. ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದಾರೆ ರೀ. ರೋಡ್ಗಳ ಯಾವುದೇ ಕೆಲಸ ಇಲ್ಲ. ಅವ್ರ ಬಗ್ಗೆ ಅವ್ರೇ ಚಲೋ ಅದಾರಲ್ಲ. ನಿಮ್ಮ ಊರಾಗ ಅಭಿವೃದ್ಧಿಗೆ ಆಗಿದೆ. 2023 ಚುನಾವಣೆ ಬರುತ್ತೆ. ಹಾಂ, ಚಲೋ ಮಾಡಿದಾರೆ ಅವ್ರು. ಬರಬೇಕು. ಚಲೋ ಬರಬೇಕು. ಓಕೆ ಸರ್. MLA ಬಗ್ಗೆ ತಾವೇನು ಹೇಳ್ತೀರಿ? ನಮ್ಮ ಕ್ಷೇತ್ರದ MLA ಬಗ್ಗೆ ಅವರು ಇಲ್ಲಿ ಚಲೋ ಕೆಲಸ ಮಾಡಿದ್ದಾರೆ. ಅವ್ರದ್ದು ಇಲ್ಲಿ ಹೆಂಗೈತಿ, ನಮಗೆ ಎಲ್ಲ ಸಪೋರ್ಟ್ರ್ ಅವ್ರದ್ದು ಇದೆ. ಹೊಲ ಹೋಗಲಿ ಮನೆ ಬರಲಿ, ಅವ್ರು ಯಾವುದೂ ಕ್ಷೇತ್ರಕ್ಕೆ ಕೊಡಲಿ, ಸತೀಶ್ ಅಣ್ಣವ್ರಿಗೆ ಓಟ್ ಹಾಕೋರು ನಾವು. ಓಕೆ ಸರ್. ನಿಮ್ಮ ಕ್ಷೇತ್ರದ MLA ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಏನಿಲ್ರಿ, ಒಳ್ಳೆ ಆಡಳಿತ ನಡೆಸಿದಾರ್ರಿ. ತೋಟಗೊಳ್ದಾಗ ಎಲ್ಲ ರಸ್ತೆ ಮಾಡಿದಾರ್ರಿ. ಕುಡಿ ನೀರು ಸೌಕರ್ಯ ಮಾಡಾಕತ್ತಿದವರು ಈಗಾಗಲೇ ಮಾಡಿದ್ದು ಐತ್ರಿ. ಸ್ವಲ್ಪ ಈ ಕರೋನಾ ಕಡೆಯಿಂದ ಯೂಸ್ ಆಗೈತಿ, ಅವತ್ತಿನಿಂದ ಆಗಲಿಲ್ಲ. ಎಲ್ಲ ಬರೋಬರಿ. ನಿಮಗೆ ಯಾವಾಗ ಭೇಟಿ ಕೊಟ್ಟದ್ದು? ಬರ್ತಾರೆ ಗುಡಿ ಕುಂಡಾಳಿಗಳು ಎಲ್ಲರಿಗೂ ಭೇಟಿಯಾಗಿ ಎಲ್ಲ ಕಡೆ ಫಂಕ್ಷನ್ ಮಾಡಿ ಹೋಗ್ತಾರೆ. ಬರುವಂತ ಚುನಾವಣೆ ಐತಿ ಈಗ ಹತ್ತಿರದಲ್ಲಿ. ಹಾಂ, ನಮ್ಮದು ಎಲ್ಲ ಅವರಿಗೆ ಹೋಗ್ತಾರೆ. ನಮ್ಮ ಕಡೆ ಎಲ್ಲ ನಮ್ಮ ಕಡೆ ಇಲ್ರಿ, ನಮ್ಮ ಕಡೆ ಎಲ್ಲ ಅದ ರೀ. ನಮ್ಮ ಕಡೆ ಎಲ್ಲ ಅಗಸ್ಕ ಸತೀಶ್ ಜಾರಕಿಹೊಳಿದ ಐತಿ ನಮ್ಮದು. ಹಾಂ, ಅದನ್ನ ಬಿಟ್ಟು ನಮ್ದು ಬಾಕಿ ಅದ ರೀ. ಓಕೆ. ನಿಮ್ಮ ಕ್ಷೇತ್ರ MLA ಬಗ್ಗೆ ತಮಗೆ? ನಮ್ಮ ಕ್ಷೇತ್ರ ಸರ ಒಳ್ಳೆ ಮನುಷ್ಯ ಸರ. ಅಭಿವೃದ್ಧಿ ಕೆಲಸ ಭಾಳ ನಮ್ಮ ಸರ್. ಈ JJM ಆಗಲಿ, ಗಟ್ರ ಆಗಲಿ, ರಸ್ತೆ ಆಗಲಿ, ನಾವು ಕೆಲವೊತ್ತು ಮೊದಲೇ ನಮ್ಮದೆಲ್ಲ ಕಷ್ಟ ಪರಿಹಾರ ಮಾಡಿದೆ ಸರ್. ಒಳ್ಳೆ ಮನುಷ್ಯ ಸರ್. ಸತೀಶ್ ಜಾರಕಿಹೊಳಿ ಒಳ್ಳೆ ಮನುಷ್ಯರು, ಒಳ್ಳೆ ಮನುಷ್ಯ. ಲಾಸ್ಟ್ ಟೈಮ್ ಅವರು ಚುನಾವಣೆಯಲ್ಲಿ ಪ್ರಚಾರ ಕೂಡ ಬಂದಿಲ್ಲ ಸರ್, ಬಂದಿಲ್ಲ. ಆದರೂ ಅವ್ರಿಗೆ 2600 ಲೀಡ್ಲಿಂದ ಬಂದಿದ್ದಾರೆ. ಇದು ಸೆಕೆಂಡ್ ಟೈಮ್ ಆದಿದ್ದು ಸರ್. ಫಸ್ಟ್ ಬಂಗಾರಪ್ಪ ಇದೊಟ್ಟು ಪ್ರಚಾರ ಮಾಡಿದ್ದು. ಸೆಕೆಂಡ್ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು.
ಇದು ಮುಂದೆ ಸರ್ ಹೆಚ್ಚಿನ ಮತದಿಂದ ಆರಿಸಿ ತರ್ತೀವಿ ಅವ್ರನ್ನ ಒಂದು 30-35 ಸಾವಿರ ಲೀಡ್ನ ತರ್ತೀವಿ ಸರ್. 2023ಗೆ ಸರ್ ತರ್ತೀವಿ ಸರ್. BJP ಸರ್ಕಾರ ಅಂತ ಏನು ಕೆಲಸ ಮಾಡ್ತಾಯಿಲ್ಲ ನಮ್ಮಲ್ಲಿ, ಏನೂ ಮಾಡ್ತಾಯಿಲ್ಲ ಸರ್. ಖಾಲಿ ಹವಾ ಮಾಡ್ತಾಯಿದೆ. ಇವಾಗಿನ ನೋಡಿದ್ರೆ ಮೋದಿ ಸರ್ಕಾರ ನಮ್ಮ 2013ರಲ್ಲಿ ಸರ್ 49 ಲಕ್ಷ ಕೋಟಿ ಸಾಲ ಇತ್ತು. ಇವಾಗ 147 ಲಕ್ಷ ಕೋಟಿ ಸಾಲ ಸರ್ BJPದು. ಇವಾಗ ರೀಸೆಂಟ್ಲಿ ನೋಡ್ತಾ ಇರೋದು ಇಷ್ಟು ಸಾಲ ಮಾಡ್ಕೊಂಡು ಕೂತಿದೆ ಸರ್. ಏನೂ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಸರ್. ನೀವು ಹೇಳೋದು ಕಾಂಗ್ರೆಸ್ ಬರುತ್ತೆ ಸರ್. ಹಾಂ ಓಕೆ. ನಮ್ಮ ಶಾಸಕರು ದೇವರಂಥ ಮನುಷ್ಯ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಭಾಳಷ್ಟು ಮಾಡಿದ್ದಾರೆ. ಯಾವುದೇ ಕೆಲಸ ಆಗಲಿ ಮುಂಚಿತವಾಗಿ ಅವರು ಮಾಡಿಕೊಡುತ್ತಾರೆ. ಹೇಳೋಕೆ ಮೊದಲು ದಗದವನ್ನು ಮಾಡುತ್ತಾರೆ. ಎಲ್ಲ ಅಭಿವೃದ್ಧಿಯನ್ನು ಅವರು ಹೇಳೋಕೆ ಮೊದಲು ಎಲ್ಲ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಬ್ರಿಡ್ಜ್ ಇರಬೇಕು. ಭಾಳ ದಿವಸದಿಂದ ಬ್ರಿಡ್ಜ್ ಸಮಸ್ಯೆ ಇತ್ತು. ನೀರು ಬಂದು ನಮ್ಮ ಮನೆಗಳು ಕೂಡ ಹೊಳೆಯ ಥರನೇ ಇದ್ದಾವೆ. ನೀರು ಎಲ್ಲ ಮನೆಗಳ ಥರ ಬರ್ತಿತ್ತು. ಶಾಸಕರಿಗೆ ನಾವು ಭೇಟಿಯಾಗಿ ಹೇಳಿದಾಗ ಅವರು ಬ್ರಿಡ್ಜದ ಸಮಸ್ಯೆಯನ್ನು ಅವಾಗೇ ಬಗೆಹರಿಸಿ 9 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಡ್ಜನ್ನು ಶಾಶ್ವತವಾಗಿ ಬ್ರಿಡ್ಜನ್ನು ಮಾಡಿದ್ದಾರೆ. ಮತ್ತು ರೋಡ್ಗಾಗಲಿ ಗಟ್ಟರಗಳು ಆಗಲಿ ಮತ್ತು ಶಾಲಾ ಕಾಲೇಜುಗಳು ಆಗಲಿ ಎಲ್ಲವನ್ನು ಅಭಿವೃದ್ಧಿ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಶಾಸಕರು ನಮಗೆ ಎಲ್ಲಿ ಸಿಗಲ್ಲ. ಇಂಥ ಶಾಸಕರು ಯಾರಿಗೂ ಸಿಗಲ್ಲ. ನಮ್ಮ ಯಮಕನಮರಡಿ ಕ್ಷೇತ್ರದಲ್ಲಿ ಶಾಸಕರು ಬೇಕಾದ್ರೆ ನಾವು ದೇವ್ರ ಪುಣ್ಯ ಮಾಡಿದ್ದೇವೆ. ನಾವು ಪುಣ್ಯ ಮಾಡಿರಬೇಕು. ಇಂಥ ಶಾಸಕರು ನಮಗೆ ಸಿಕ್ಕಿದ್ದು ಭಾಳ ದೊಡ್ಡ ಮಹತ್ವದ ಕೆಲಸ. ಕೇಳೋರು ಎಲ್ಲ ಒಳ್ಳೆಯ ಕೆಲಸ ಮಾಡುತ್ತಾರೆ. ನಮ್ಮೂರಲ್ಲಿ ಎಲ್ಲ ಕೆಲಸ ಚೆನ್ನಾಗಿ ಆಗಿದೆ. ಈಗ 3 ಸಲ ಅವ್ರು ಆಗಿ ಬಂದಿದ್ದಾರೆ. ಏನಾದ್ರು 3 ಸಲ ಕೆಲಸವನ್ನು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯ MLA ಇದ್ದಾರೆ. ಯಮಕನಮರಡಿ ಕ್ಷೇತ್ರದ ಹುಲಿ ಅಂದ್ರೂ ಏನು ಪರವಾಗಿಲ್ಲ. ಏಕ ನಂಬರ್ ಮನುಷ್ಯ, ಒಳ್ಳೆ ಕೆಲಸ ಮಾಡಿದಾರೆ. ಕ್ಷೇತ್ರ ತುಂಬ ಅಡ್ಡಾಡಿ ಯಾವ MLA ಮಾಡಲಾರಷ್ಟು ಕೆಲಸ ಮಾಡಿದರು. ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಿದವ್ರು. ಚುನಾವಣೆ ಹತ್ರ ಬರ್ತಾ ಇದೆ. ಆಮೇಲೆ ತಮಗೆ ಯಾವಾದರೂ ಭೇಟಿ ಸತತ್ ಎಲ್ಲರೂ ಹತ್ತಿರ ಸತತ್ ಲಿಂಕ್ದಾಗದಾರ. ಸತತ್ ಬರ್ತಾರೋ ಹೋಗ್ತಾರೋ. ಚುನಾವಣೆ ಹತ್ರ ಬರ್ತಾ ಇದೆ. ಚುನಾವಣೆ ಹತ್ತಿರ ಬಂದ್ರೆ ಎಲ್ಲರೂ ಅವ್ರ ಕೆಲಸಗಳು ಅವ್ರ ಕಾರ್ಯಕರ್ತರು ಅದಾರ. ಇಲ್ಲಿ ಅವ್ರದೇ ಆದ ಕಾರ್ಯಕರ್ತರು ಅದಾರ. ಎಲ್ಲ ಕೆಲಸ ಮಾಡ್ತಾರೆ. ಅವ್ರೇನು ಅವ್ರು ಬಂದ್ರೂ ಅಷ್ಟೇ ಬರೆದ್ರೆ ಕಾರ್ಯಕರ್ತರ ಮೇಲೆ ಕೆಲಸ ನಡೆದೈತೆ. Belgaum Presidency Club presents S9 TV Kshetra Yatre, co-powered by Noorani Group of Companies, Phoenix Institute of Aviation and Hospitality ಮತ್ತು Urban Tech Computer Solutions and Services.